श्रीगुरुभ्यो नमः। हरिः ओम्। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्याश्च हस्तचरणश्रवणत्वगादीन् प्राणां नमो भगवते पुरुषाय तुभ्यम्। अस्पृष्टदोषगन्धाय कल्याणगुणसिन्धवे नमो नमो भक्तमुक्तिदायिने शेषशायिने श्रीमत्सौभाग्यजननीं स्तौमिलक्ष्मीं सनातनीं सर्वकामफलावाप्तिसाधनैकसुखावहां यो विप्रलम्बविपरीतमतिप्रबोधबाधां निरस्य कृतवान् भुवि तत्त्ववान् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। भवति यदनुभावानेन मूकोऽपि वाग्मी जडमतिरपि जन्तुः जायते प्राज्ञौलिः सकलवचनचेतो देवता भारती सा मम वचसि विधत्तां सन्निधिं मानसे च मिथ्या सिद्धान्तरुध्वान्तविध्वंसनविचक्षणः जयतीर्थाख्यतरणिः भासतान्नो हृदम्बरे ज्ञानवैराग्यभक्त्यादिकल्याणगुणशालिनः लक्ष्मीनारायणमुनिं वन्दे विद्यागुरुर्मम। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये भक्तानां मानसां भोजबालने कामधेनवे नमतां कल्पतरवे जयेन्द्रगुरवे नमः। गुरुवादिध्वान्तरवे वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयाळवे ब्रह्मचर्यः विप्रीति सुविद्यामादशालिनः इष्टदां कष्टहर्तृन्नः विद्यामान्यान्मुनीन् नमः। तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिमुराट्चक्रवर्तिनं। श्रीगुरुभ्यो नमः। हरि ओम्। नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय विगताय नमो नमस्ते। ಪ್ರಾತಸ್ಮರಣೀಯರಾಗಿರತಕ್ಕಂತಹ ಪರಮಪೂಜ್ಯರಾದ ರಾಘವೇಂದ್ರ ಗುರುಸಾರ್ವಭೌಮರ ಪರಮಗುರುಗಳಾಗಿರತಕ್ಕಂತಹ ವಿಜಯೇಂದ್ರ ಮಹಾಸ್ವಾಮಿಗಳ ಆರಾಧನಾ ಪರ್ವಕಾಲ ಇಂದಿನ ದಿವಸ ವಿಶೇಷವಾಗಿ ಅವರ ಸ್ಮರಣೆಯನ್ನು ಅಹರ್ನಿಶವೂ ಮಾಡಬೇಕು. ಅಂತಹ ಮಹಾನುಭಾವರು ವ್ಯಾಸರಾಜರ ಶಿಷ್ಯರು, ವಿದ್ಯಾಶಿಷ್ಯರು, ಸುರೇಂದ್ರ ತೀರ್ಥರ ಆಶ್ರಮ ಶಿಷ್ಯರು, ಸುಧೀಂದ್ರರ ಗುರುಗಳು, ರಾಯರ ಪರಮಗುರುಗಳು. ಎಂತಹ ಸ್ಥಾನ ವಿಜಯೇಂದ್ರರ ಸ್ಥಾನ, ಅದು ಮನುಷ್ಯರು ಊಹಿಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಸ್ಥಾನ. ಅಂತಹ ಮೇಲು ಸ್ಥಾನದಲ್ಲಿ ಇರತಕ್ಕಂಥದ್ದು ಕುಂಭಕೋಣದ ವಿಜಯೇಂದ್ರ ಸ್ವಾಮಿಗಳು. ಇವತ್ತಿನ ದಿವಸ ಆರಾಧನಾ ಪ್ರಾತಃ ಕಾಲದಲ್ಲಿ ಅವರ ಬಗ್ಗೆ ವಿಶೇಷವಾಗಿರತಕ್ಕಂಥ ಉಪನ್ಯಾಸಗಳು ನಡೆದಿದೆ. ಈಗ ಪ್ರವಚನಕ್ಕಿಂತ ಮೊದಲು ಒಂದು 2 ನಿಮಿಷ ಕಿಂಚಿತ್ ಅವರ ಸ್ಮರಣೆಯನ್ನು ಮಾಡುವಂಥದ್ದು. ಶ್ರೀಪಾದರಾಜರನ್ನು ಹೇಳುವಾಗ ಷಷ್ಠಿ ಸಮರ್ಪಣೆಯನ್ನು ಪ್ರತಿನಿತ್ಯವೂ ಮಾಡ್ತಾ ಇದ್ದಾರೆ. 60 ಬಗೆಯ ಪದಾರ್ಥಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ರು ಅಂತ ಅವರ ಚರಿತ್ರೆಯಲ್ಲಿ ಬರುತ್ತೆ. ವಿಜಯೇಂದ್ರನ ಚರಿತ್ರೆಯಲ್ಲಿ ಬರತಕ್ಕಂಥದ್ದು ಚತುಷ್ಷಷ್ಟಿ ಕಲಾ ನಿಪುಣ ಅಂತ ಹೇಳ್ತಾರೆ. 64 ಬಗೆಯ ವಿದ್ಯೆಗಳಲ್ಲಿ ಅವರು ನುರಿತವರಾಗಿದ್ದಾರೆ. ಭಗವಂತ ಕೃಷ್ಣನನ್ನ ಮುಂದೆ ಕೃಷ್ಣ ಇದೆ ತಾತ್ಪರ್ಯದಲ್ಲಿ ವರ್ಣನೆ ಮಾಡುವಾಗ ಭಾಗವತದಲ್ಲಿ ಬರುವಂತೆ ಹೇಳ್ತಕ್ಕಂಥದ್ದು ಕೃಷ್ಣ ಕಂಸನ ಸಂಹಾರದ ನಂತರದಲ್ಲಿ ವಸುದೇವ ಕೃಷ್ಣ ಬಲರಾಮನಿಗೆ ಉಪನಯನ ಸಂಸ್ಕಾರವನ್ನು ಮಾಡಿಸಿ ಅಧ್ಯಯನಕ್ಕೆ ವೇದಾದಿಗಳ ಶಾಸ್ತ್ರಾಧ್ಯಯನಕ್ಕಿಂತ ಗುರುಕುಲಕ್ಕೆ ಕಳುಹಿಸಿಕೊಡ್ತಾರೆ.
ಅಲ್ಲಿ ಗುರುಗಳ ಸಂದೀಪನಿ ಗುರುಗಳ ಹತ್ತಿರ ಕೃಷ್ಣ ಬಲರಾಮ ಮತ್ತು ಅಲ್ಲಿ ಅವರೆಲ್ಲ ಸಹಪಾಠಿಗಳು ಅಧ್ಯಯನವನ್ನು ಮಾಡ್ತಾರೆ. ಕೃಷ್ಣ 64 ಬಗೆಯ ವಿದ್ಯೆಗಳನ್ನ ಅಧ್ಯಯನ ಮಾಡ್ತಾನೆ 64 ದಿನಗಳಲ್ಲಿ ಅಂತ ಕೃಷ್ಣನ ಚರಿತ್ರೆಯಲ್ಲಿ ಬರತಕ್ಕಂಥ ಇಲ್ಲಿ ವಿಜೇಂದ್ರ ಸ್ವಾಮಿಗಳನ್ನು ಉಲ್ಲೇಖ ಮಾಡುವಾಗ ಹೇಳತಕ್ಕಂಥದ್ದು 64 ಬಗೆಯ ವಿದ್ಯೆಗಳಲ್ಲಿ ನಿಪುಣರಾಗಿರತಕ್ಕಂಥ ಅನ್ನುವಂಥ ಅದನ್ನು ವಿಶೇಷವಾಗಿ ವರ್ಣನೆ ಮಾಡತಕ್ಕಂಥವರ ಅದ್ಭುತವಾಗಿರತಕ್ಕಂತಹ ಆ ವಿದ್ಯೆ. ಯಾಕೆ ಅಂದರೆ ದಾಸರಾಜರ ಶಿಷ್ಯರು ಈಗಿನ ಕಾಲದಲ್ಲಿ ಈಗ ಅನೇಕ ವಿದ್ವಾಂಸರಿದ್ದಾರೆ, ಅನೇಕ ಯತಿವರಣ್ಯರಿದ್ದಾರೆ, ಎಲ್ಲ ಕಡೆಗೂ ಕೂಡ ಸಚ್ಚಾಸ್ತ್ರಗಳ ಪಾಠ ಪ್ರವಚನ ಎಲ್ಲವೂ ಹೊರಡುಕೊಂಡು ಬಂದಿರತಕ್ಕಂಥದ್ದು. ಶ್ರೀಮದ್ ಟೀಕಾಕೃಪಾದ ಶ್ರೀಮದ್ ನ್ಯಾಯಸುಧಾ ಉದ್ಗ್ರಂಥವನ್ನು ವಿಶೇಷವಾಗಿ ಅಧ್ಯಯನವನ್ನು ಮಾಡಿ ಮಂಗಳಾದಿಗಳನ್ನು ಮಾಡಿ ಪಾಠ ಪ್ರವಚನಾದಿಗಳನ್ನು ಮಾಡತಕ್ಕಂಥ ಅನೇಕ ವಿದ್ವಾಂಸರು ನೋಡ್ತಾ ಇರ್ತೇವೆ. ಎಲ್ಲ ವಿದ್ವಾಂಸರು ಕೂಡ ವಿಶೇಷವಾಗಿ ಅಧ್ಯಯನವನ್ನು ಮಾಡುವಾಗ ಟೀಕಾಕೃಪಾದರ ಟಿಪ್ಪಣಿಗಳಿಗೆ ಅನೇಕ ಟಿಪ್ಪಣಿಗಳಿದ್ದಾರೆ. ಪ್ರಾಯ ವಿಶೇಷವಾಗಿರತಕ್ಕಂಥ ಪರಿಮಳ ಟಿಪ್ಪಣಿ ಹೀಗೆ ಅನೇಕ ಟಿಪ್ಪಣಿಗಳನ್ನು ಇಟ್ಟುಕೊಂಡು ಅಧ್ಯಯನವನ್ನು ಮಾಡತಕ್ಕಂಥದ್ದಿದೆ. ವಿಜಯೀಂದ್ರನ ಕಾಲ ಅಂದ್ರೆ ಟೀಕಾಕೃಪಾದರ ಶ್ರೀಮದ್ ನ್ಯಾಯಸುಧಾದಿ ಗ್ರಂಥಗಳಿಗೆ ವಿಶೇಷವಾಗಿರತಕ್ಕಂಥ ಟಿಪ್ಪಣಿಗಳು ಅಂತಿಲ್ಲ. ಆಚಾರ್ಯರ ಸರ್ವಮೂಲ ಗ್ರಂಥಗಳಿದ್ದಾವೆ. ಆ ಸರ್ವಮೂಲ ಗ್ರಂಥಗಳಿಗೆ ಪದ್ಮನಾಭ ತೀರ್ಥರು, ತ್ರಿವಿಕ್ರಮ ಪಂಡಿತರು ಮುಂದಾಗಿರತಕ್ಕಂತಹ ಪ್ರಾಚೀನ ಟೀಕಾಕಾರರ ವ್ಯಾಖ್ಯಾನಗಳಿತ್ತು. ಅದರ ನಂತರ ಶ್ರೀಮದ್ ಟೀಕಾಕೃಪಾದರ ವಿಶೇಷವಾಗಿರತಕ್ಕಂಥ ಟೀಕೆ ಅದು ಕೂಡ ಬಂದಿರತಕ್ಕಂಥ. ಹೀಗೆ ಇಷ್ಟನ್ನ ಅಧ್ಯಯನ ಮಾಡಿ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಅವುಗಳಿಗೆ ವ್ಯಾಖ್ಯಾನವನ್ನು ಬರೆದಿರತಕ್ಕಂಥದ್ದು ವಿಜೇಂದ್ರ ಸಾರ್ವಭೌಮರು. ಹಾಗೆ ಅಂತಹ ಮಹಾ ಶಾಸ್ತ್ರವಿದ್ಯೆಗಳಲ್ಲಿ ನಿಪುಣರು ಅಂತ ಅವರ ಗುರುಗಳ ಆಶ್ರಮವನ್ನು ಕೊಂಡ ಕೂಡಲೇ ಅವರಿಗೆ ಆದೇಶ ಮಾಡಿರತಕ್ಕಂಥದ್ದು ಆಚಾರ್ಯರ ಶಾಸ್ತ್ರ ಗ್ರಂಥಗಳನ್ನ ಭಗವತ್ ತತ್ವವನ್ನು ಮಧ್ವಮತವನ್ನು ಎಲ್ಲ ಕಡೆ ಪ್ರಸಾರ ಮಾಡಬೇಕು ಅಂತ ವಿಶೇಷವಾಗಿ ಕಾರ್ಯಕ್ಷೇತ್ರವನ್ನಾಗಿ ಆರಿಸಿಕೊಂಡಿರತಕ್ಕಂಥದ್ದು ಕುಂಭಕೋಣ ಕ್ಷೇತ್ರವನ್ನು. ಯಾಕೆ ಅದ್ವೈತ ಮತ ಅದ್ವೈತ ಮತದ ವಿದ್ವಾಂಸರು ಎಲ್ಲ ಕಡೆ ಹಬ್ಬಿ ಬಿಟ್ಟಿದ್ದಾರೆ, ಎಲ್ಲ ಕಡೆ ಅದ್ವೈತ ಮತವನ್ನೇ ಪ್ರಸಾರ ಮಾಡ್ತಾ ಇದ್ದಾರೆ, ಕುಮತವನ್ನ. ಹಾಗಾಗಿ ಅದನ್ನು ಖಂಡಿಸಿ ಆಚಾರ್ಯ ಸಚ್ಚಾಸ್ತ್ರವನ್ನ ಮಧ್ವಮತವನ್ನ ಸನ್ಮತವನ್ನ ಪ್ರಸಾರ ಮಾಡಬೇಕು ಅಂತ ಗುರುಗಳ ಅಪ್ಪಣೆಯ ಪ್ರಕಾರ ಕುಂಭಕೋಣದಲ್ಲಿ ನೆಲೆಸಿ ಆಗಿನ ಕಾಲದ ಪ್ರಸಿದ್ಧರಾಗಿರತಕ್ಕಂಥ ಅದ್ವೈತ ಮತದ ಮಹಾ ವಿದ್ವಾಂಸ ಅಂದ್ರೆ ಅಪ್ಪಯ್ಯ ದೀಕ್ಷಿತರು ಅಂತ ಮಹಾ ಪ್ರಚಂಡ ವಿದ್ವಾಂಸರು. ಅಪ್ಪಯ್ಯ ದೀಕ್ಷಿತರನ್ನ ವಾರದಲ್ಲಿ ಒಂದೆರಡು ಬಾರಿ ಹಲವಾರು ಬಾರಿ ಅಪ್ಪಯ್ಯ ದೀಕ್ಷಿತರನ್ನ ಸೋಲಿಸಿ ಬಿಡ್ತಾರೆ. ಹಾಗಾಗಿ ಇಡೀ ಕುಂಭಕೋಣ ಕ್ಷೇತ್ರ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ದ್ವೈತ ಮತದ ಪತಾಕೆಯನ್ನು ಎತ್ತಿ ಹಿಡಿದಿರತಕ್ಕಂಥದ್ದು ಅಂತ. ಹಾಗೆಯೇ ಅಷ್ಟು ಮಾತ್ರ ಅಲ್ಲ, ಆ ರೀತಿ ಯಾರೆಲ್ಲ ಭಗವದ್ ಭಕ್ತರು ಅಂತಿದ್ದಾರೋ ಆಚಾರ್ಯರ ಮತವನ್ನು ಅನುಸರಿಸಿಕೊಂಡು ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ತಮ್ಮ ಸಾಧನೆಯನ್ನು ಮಾಡಿಕೊಂಡಿರತಕ್ಕಂತಹ ವಿಪ್ರರಿಗೋಸ್ಕರವೇ ಅಗ್ರಹಾರಗಳನ್ನ ನಿರ್ಮಾಣ ಮಾಡಿಕೊಂಡಿರತಕ್ಕಂಥದ್ದು ಅದು ವಿಜಯೇಂದ್ರರು ಅಂತ. ಇಷ್ಟು ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಆ ಭಗವಂತನ ಸೇವೆಯನ್ನು ಸಾಧನೆಯನ್ನು ಮಾಡತಕ್ಕಂಥದ್ದು ವಿಜಯೇಂದ್ರರು. ತಂತ್ರಗಳು ಅಂತಿಲ್ಲ, ತಂತ್ರ ಗ್ರಂಥಗಳು ಅಂತ. ಆ ತಂತ್ರ ಆಗಮದಲ್ಲಿ ಏನು ಹೇಳ್ತಾರೆ ಅಂದರೆ ಒಬ್ಬ ಮನುಷ್ಯ ಒಬ್ಬ ಸಾಧಕ ಏನೇ ಸಾಧನೆಯನ್ನು ಮಾಡಿ ಹಿಂದೆಲ್ಲ ಮಂತ್ರ ಸಿದ್ಧಿಯನ್ನು ಮಾಡಿಕೊಳ್ತಾ ಇದ್ರು ಋಷಿಮುನಿಗಳು ಅಂತ ಕೇಳ್ತೇವೆ. ಅನೇಕ ವರ್ಷಗಳ ಕಾಲ ಅರಣ್ಯದಲ್ಲಿ ವಾಸ ಮಾಡಿಕೊಂಡು ಅನ್ನ ಆಹಾರಾದಿಗಳನ್ನ ಬಿಟ್ಟು ಕೇವಲ ಫಲ ಗಡ್ಡೆ ಗೆಣಸುಗಳನ್ನ ತಿನ್ನುತ್ತಾ 100 ವರ್ಷಗಳಷ್ಟು ಕಾಲ ತಪಸ್ಸನ್ನು ಮಾಡ್ತಾ ಇದ್ರು, ಭಗವಂತನನ್ನ ಒಲಿಸಿಕೊಳ್ತಾ ಇದ್ರು. ಅವರು ಅಷ್ಟಸಿದ್ಧಿಗಳನ್ನ ಅಷ್ಟೈಶ್ವರ್ಯವನ್ನ ಸಂಪಾದನೆ ಮಾಡಿದ್ರು. ಹೀಗೆ ಒಂದು ಮಂತ್ರ ಸಿದ್ಧಿ, ಜಪ ತಪ ಹೋಮ ಅನೇಕ ಸಾಧನೆಗಳ ಮೂಲಕ ಮಂತ್ರಸಿದ್ಧಿ ವಾಕ್ಸಿದ್ಧಿಯನ್ನ ಮಾಡಿಕೊಳ್ತಕ್ಕಂಥದ್ದು ಇದು ಶಾಸ್ತ್ರ ತಂತ್ರ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಅಲ್ಲಿ ಹೇಳುವಾಗ ಒಂದು ವಿಶೇಷವನ್ನು ಹೇಳಿದ್ದಾರೆ. ತಂತ್ರಾಗಮಗಳ ಮೂಲಕ ಅಲ್ಲಿ ಹೇಳಿದಂತೆ ಯಾವುದೇ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳಬೇಕಾದ್ರೆ ಆ ಮಂತ್ರ ಧ್ಯೇಯ ಮೂರ್ತಿಯನ್ನು ಮುಂದೆ ಕಣ್ಣ ಮುಂದೆ ಇಟ್ಕೊಳ್ಬೇಕು. ವಿಗ್ರಹದ ರೂಪದಲ್ಲಿರ್ಬೋದು ಅಥವಾ ಚಿತ್ರಪಟದ ರೂಪದಲ್ಲಿರ್ಬೋದು. ಹೀಗೆ ಒಂದು ವಿಧವಾಗಿರ್ತಕ್ಕಂಥ ಯಾವುದೇ ಏನೂ ಇಲ್ಲದೆ ಮಂತ್ರಸಿದ್ಧಿ ಅಂದರೆ ಆ ಧ್ಯೇಯ ಮೂರ್ತಿ ಚಿಂತನೆ ಯಾವ ರೀತಿ ಮಾಡತಕ್ಕಂಥದ್ದು. ಹಾಗಾಗಿ ಒಬ್ಬ ಸಾಧಕ ಮಂತ್ರಗಳನ್ನು ಸಿದ್ಧಿ ಮಾಡಿಕೊಳ್ಳಬೇಕು ಎನ್ನುವಂಥ ಒಬ್ಬ ಸಾಧಕ ಏನು ಮಾಡಬೇಕು ಅಂದರೆ ತಾನು ಯಾವ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳಬೇಕು ಅಂತ ಬಯಸ್ತಾನೋ ಆ ಭಗವದ್ ರೂಪವನ್ನು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಕಣ್ಣ ಮುಂದೆ ನೋಡಿಕೊಂಡು ಚಿಂತನೆ ಮಾಡಿಕೊಂಡು ಧ್ಯಾನ ಮಾಡಬೇಕು. ಆ ಪ್ರಕಾರ ಸಿದ್ಧಿಯನ್ನು ಮಾಡಿಕೊಂಡಿರತಕ್ಕಂಥದ್ದು ವಿಜಯೇಂದ್ರರು. ಯಾಕೆ ಕುಂಭಕೋಣ ಹೋದರೆ ತೋರಿಸ್ತಾರೆ, ಬೃಂದಾವನದ ಮೇಲೆ ಇರ್ತಾರೆ. ವಿಜಯೇಂದ್ರರು ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಅನೇಕ ಭಗವದ್ ರೂಪಗಳ ವಿಗ್ರಹಗಳನ್ನು ಸ್ವತಃ ಅವರೇ ಸಿದ್ಧ ಮಾಡಿದ್ದಾರೆ. ಅಷ್ಟು ವಿಗ್ರಹಗಳನ್ನು ಸಿದ್ಧ ಮಾಡಿಟ್ಟುಕೊಂಡಿದ್ದು ಯಾಕೆ ಅಂದರೆ ಅಷ್ಟು ಮಂತ್ರಗಳ ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ವ್ಯಾಸರಾಜರು
ಸಪ್ತಶತಕ ಮೂರ್ತಿ ಹನುಮತ ಪ್ರಭೋ ಪ್ರತಿಷ್ಠಾತ ಅಂತ ವ್ಯಾಸರಾಜರು ವರ್ಣನೆ ಮಾಡುವಾಗ 732 ಪ್ರಾಣ ಪ್ರತೀಕಗಳನ್ನ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ವ್ಯಾಸರಾಜ ಗುರುಸಾರ್ವಭೌಮ ವಿಜಯೇಂದ್ರರ ಗುರುಗಳನ್ನು ಅನುಸರಿಸಿ ಏನು ಮಾಡಿದ್ದಾರೆ, ಅದೇ ರೀತಿ ಅನೇಕ ವಿಗ್ರಹಗಳನ್ನು ಕೆತ್ತತಕ್ಕಂಥದ್ದು ಸಾಮಾನ್ಯ ಕೆಲಸ ಅಲ್ಲ. ಶಿಲೆಯಲ್ಲಿ ಕೆತ್ತತಕ್ಕಂಥ ಶಿಲ್ಪಗಳು ಅನೇಕರಿದ್ದಾರೆ. ಆದರೆ ಚಿಕ್ಕ ಚಿಕ್ಕ ಆ ಲೋಹಗಳಲ್ಲಿ ಚಿಕ್ಕದಾದ ದೊಡ್ಡದಾದ ವಿಗ್ರಹಗಳನ್ನು ಕೆತ್ತತಕ್ಕಂಥದ್ದು ಅದು ಎಲ್ಲರಿಗೂ ಬರೋದಿಲ್ಲ. ಒಬ್ಬ ಯತಿಗಳಾಗಿ ತಮ್ಮ ಸಾಧನೆಯನ್ನು ಮಾಡಿಕೊಂಡು ಅನೇಕ ಭಗವದ್ ರೂಪಗಳ ಆ ವಿಗ್ರಹಗಳನ್ನು ಕೆತ್ತಿ ಇಟ್ಟಿದ್ದಾರೆ, ನಿರ್ಮಾಣ ಮಾಡಿಟ್ಟಿದ್ದಾರೆ. ಅಂದರೆ ಅದು ಸಾಮಾನ್ಯ ಅಲ್ಲ. ಯಾಕೆ ಅಷ್ಟನ್ನು ನಿರ್ಮಾಣ ಮಾಡಿದ್ದು, ಅಷ್ಟ್ಯಾಕೆ ಶಿಲ್ಪಿಯಂತೆ ಅವರು ಆ ವಿಗ್ರಹಗಳನ್ನು ಕೆತ್ತಿ ಇಟ್ಟಿದ್ದು ಅಂದರೆ, ಒಂದು ವಿಗ್ರಹವನ್ನ ವಿಜೇಂದ್ರರು ನಿರ್ಮಾಣ ಮಾಡಿಟ್ಟಿದ್ದಾರೆ ಅಂದರೆ ಅದು ಯಾವ ಭಗವಂತನ ರೂಪ, ಆ ಯಾವ ಭಗವಂತನ ಪ್ರತೀಕ, ಆ ಮಂತ್ರವನ್ನು ವಿಶೇಷವಾಗಿ ಸಿದ್ಧಿ ಮಾಡಿಕೊಳ್ತಾರೆ ವಿಜೇಂದ್ರ. ಒಂದು ಪ್ರತೀಕ ಆಯಿತೋ, ಒಂದು ಮಂತ್ರ ಸಿದ್ಧಿ ಆಯಿತೋ, ಮತ್ತೊಂದು ಪ್ರತೀಕ. ಹೀಗೆ ಆ ವಿಜೇಂದ್ರ ವೃಂದಾವನದ ಮೇಲೆ ಅಷ್ಟು ಪ್ರತೀಕಗಳಿದ್ದಾವೆ. ಸುಮ್ಮನೆ ಕೆತ್ತಿ ಇಟ್ಟುಬಿಟ್ಟಲ್ಲ, ಶೋಕೇಶನ್ ಇಟ್ಟಾಗಿರೋದ್ರಲ್ಲಿ ಅಷ್ಟು ಮಂತ್ರಗಳ ಸಿದ್ಧಿಯನ್ನು ಮಾಡಿಕೊಂಡಿರ್ತಕ್ಕಂಥ ವಿಜೇಂದ್ರರು ಅಂತ ಆ ವೈಭವವನ್ನು ಸುಂದರವಾಗಿ ವರ್ಣನೆ ಮಾಡತಕ್ಕಂಥ ಇಂತಹ ವಿಜೇಂದ್ರರು ಚತುಷ್ಷಷ್ಟಿ ಕಲಾನಿಪುಣರು ಅಂತ ಆ ದೃಷ್ಟಿಯಿಂದ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಶಸ್ತಿ ಸಿಕ್ಕಿರತಕ್ಕಂಥದ್ದು. ಅಂತಹ ಮಹಾಜ್ಞಾನಿಗಳು, ಜ್ಞಾನಿವರೇಣ್ಯರಾಗಿರತಕ್ಕಂತಹ ಸಿದ್ಧೇಂದ್ರರ ಗುರುಗಳು, ರಾಯರ ಪರಮಗುರುಗಳಾಗಿರತಕ್ಕಂಥ ವಿಜೇಂದ್ರರ ಆರಾಧನಾ ಪ್ರಕಾರದಲ್ಲಿ ಅವರ ಕಿಂಚಿತ್ ಸ್ಮರಣೆಯನ್ನು ಮಾಡಿಕೊಂಡು ಅಂತಹ ಮಹಾಸ್ವಾಮಿಗಳು ಎಲ್ಲರಿಗೂ ಕೂಡ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಭಗವಂತನ ಜ್ಞಾನ ಭಕ್ತ್ಯಾದಿಗಳನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇಂದಿನ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಭಗವಂತನ ಅವತಾರಗಳನ್ನು ವರ್ಣನೆ ಮಾಡಿದ್ದಾರೆ. ಭಗವಂತ ಮನೆಗೆ ಹೋಗಿ ಬೆಣ್ಣೆಯನ್ನು ಕಲಿತಾ ಇದ್ದಾನೆ. ನವನೀತ ಚೋರ ಅಂತ ಪ್ರಸಿದ್ಧನಾಗುತ್ತಾನೆ ಕೃಷ್ಣ. ಬೇರೆಯವರಾದ್ರೆ ಕಳ್ಳ ಅಂತ ಹೇಳಿದ್ರೆ ಕೋಪ ಬಂದುಬಿಡುತ್ತೆ. ಕೃಷ್ಣನಿಗೆ ಕಳ್ಳ ಅಂತ ಹೇಳಿದ್ರೆ ಕೋಪ ಬರೋದಿಲ್ಲ, ಇನ್ನು ಚೋರ ಅಂತ ಹೇಳಿದ್ರೆ ಕೋಪ ಬರೋದಿಲ್ಲ, ಜಾರ ಅಂತ ಹೇಳಿದ್ರೆ ಕೋಪವೇ ಬರೋದಿಲ್ಲ. ಯಾಕೆ? ಅದೆಲ್ಲ ಗುಣಗಳ ರೂಪದಲ್ಲಿ ದಾಸರ ಹಾಡು ಹೇಳ್ತಾರೆ, ಗೋಪಿಗೆ ನಿನ್ನ ಮಗ ಜಾರ ಚೋರ. ಕಂಪ್ಲೇಂಟ್ ಮಾಡೋದು ಅದು ಹಾಡಿನ ರೂಪದಲ್ಲಿ ಕೃಷ್ಣನನ್ನು ಹೊಗಳತಕ್ಕಂಥದ್ದು. ಆದ್ದರಿಂದ ಭಗವಂತ ಬೆಣ್ಣೆಯನ್ನು ಕಲಿಯತಕ್ಕಂಥದ್ದು ಅಂದರೆ ಏನು? ಅಲ್ಲಿ ಒಂದು ಸಂದೇಶ ಇದೆ. ಬೆಣ್ಣೆ ಅದು ಸಾರ ಪದಾರ್ಥ. ಮೊದಲು ಹಾಲಿನಿಂದ ಹಾಲನ್ನು ಹೆಪ್ಪು ಹಾಕಿದ ಮೇಲೆ ಅದರಿಂದ ಮೊಸರನ್ನು ಕಳೆದ ಮೇಲೆ ಅದರ ಸಾರ ಭಾಗ ಬೆಣ್ಣೆ. ಏನು ಮಾಡ್ತಾರೆ ಡಾಕ್ಟರ್ ಹತ್ರ ಹೋದರೆ, ನೋಡಿ ನಿಮ್ಗೆ ಈಗಾಗ ಮೊಸರು ತಿನ್ನಬೇಡಿ, ಮತ್ತೇನು ಮಾಡಬೇಕು, ಮೊಸರನ್ನು ಮಜ್ಜಿಗೆ ಬೇಕಾದ್ರೆ ಊಟ ಮಾಡಬೇಕು, ಮಜ್ಜಿಗೆ ಕುಡಿದ್ರೆ ಅಂತ ಹೇಳ್ತಾರೆ, ಮೊಸರು ಬೇಡ ಅಂತ ಹೇಳ್ತಾರೆ. ಯಾಕೆ? ಮೊಸರಲ್ಲಿ ಒಂದಿಷ್ಟು ಕ್ಯಾಲರೀಸ್ ಜಾಸ್ತಿ ಇರುತ್ತೆ, ಕೊಲೆಸ್ಟ್ರಾಲ್ ಬಂದುಬಿಡುತ್ತೆ. ಮೊಸರನ್ನು ಕಳೆದು ಮೊಸರಿನಿಂದ ಬೆಣ್ಣೆ ತೆಗೆದು ಬರೀ ಮಜ್ಜಿಗೆ, ನೀರು ಮಜ್ಜಿಗೆ ಬೇಕಾದ್ರೆ ಊಟ ಮಾಡಿ ಅಂತ ಹೇಳ್ತೀವಿ. ಹೀಗೆ ಯಾಕೆ? ಹಾಲಿನ ಸಾರ ಮೊಸರಿನ ಸಾರ ಪದಾರ್ಥ ಬೆಣ್ಣೆ. ಅಂದರೆ ಬೆಣ್ಣೆ ಎನ್ನುವಂಥದ್ದು ಸಾರ ಭಾಗ. ಹಾಗೆ ಮನುಷ್ಯರಲ್ಲಿ ಅನೇಕ ಗುಣಗಳಿರ್ತಾವೆ. ಪರೋಪಕಾರ, ಮೃದು ಸ್ವಭಾವ, ಜ್ಞಾನ, ಅನೇಕ ಗುಣಗಳಿದ್ದಾವೆ. ಎಲ್ಲ ಗುಣಗಳಿಗೂ ಒಂದು ಬೆಲೆ ಅಂತ ಬರೋದು ಯಾವಾಗ ಅಂದರೆ ಭಗವದ್ ಭಕ್ತಿ. ಅವನಲ್ಲಿ ಭಕ್ತಿ ಇದೋ, ಭಗವಂತನ ಮೇಲೆ ಭಕ್ತಿ ಇದೆಯೋ, ಗುರು ಹಿರಿಯರಲ್ಲಿ ಭಕ್ತಿ ಮಾಡ್ತಾನೋ, ಅವನು ಶ್ರೇಷ್ಠ, ಅವನು ಭಕ್ತ, ಅವನು ಒಪ್ಪಿಕೊಳ್ತಾನೆ. ಹಾಗೆ ಅನೇಕ ಗುಣಗಳಲ್ಲಿ ಭಕ್ತಿ ಎನ್ನುವಂಥದ್ದು ಬಹಳಷ್ಟು ಪ್ರಧಾನ. ಎಲ್ಲ ವ್ರತಗಳು ಏಕಾದಶಿ ವ್ರತದ ಹಿಂದೆ ಅಂತ ಹೇಗೆ ದಾಸರು ಹೇಳಿದ್ದಾರೋ ಹಾಗೆ ಭಗವದ್ ಭಕ್ತಿವಂತ ಒಂದು ಗುಣ ಇದ್ದರೆ ಸಾಕು, ಎಲ್ಲ ಗುಣಗಳು ತಂತಾನೆ ಅವರ ಹಿಂದೆ ಇರ್ತಾವೆ. ಎಲ್ಲ ಗುಣಗಳಿದ್ದಾವೆ, ಅವನು ನಾಸ್ತಿಕ. ಬೇರೆಲ್ಲ ಒಳ್ಳೆ ಕೆಲಸ, ಒಳ್ಳೆ ವ್ಯಕ್ತಿ ಎಲ್ಲ ಮಾಡ್ತಾನೆ, ಆದರೆ ದೇವರ ಮೇಲೆ ನಂಬಿಕೆ ಇಲ್ಲ, ದೇವರನ್ನು ನಂಬುವುದಿಲ್ಲ, ದೇವರ ಮೇಲೆ ಭಕ್ತಿ ಇಲ್ಲ ಅಂತಂದ್ರೆ ಆ ಎಲ್ಲ ಗುಣಗಳು ಇದ್ದು ಅರ್ಥ. ಏನೋ ಲೌಕಿಕವಾಗಿರತಕ್ಕಂಥ ಒಂದಿಷ್ಟು ಸಮ್ಮಾನ, ಆಹಾರ, ತುರಾಯಿ, ಪ್ರಶಸ್ತಿ ಬರ್ಬೋದೇ ಬಿಟ್ರೆ ಬೇರೇನು ಅವನಿಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೇ ಗುಣಗಳಿದ್ರೂ ಕೂಡ ಅದು ಭಗವದ್ಭಕ್ತಿ ಎನ್ನುವಂತಹ ಮಹಾಗುಣದ ಹಿಂದೆ ಇದೆ. ಹಾಗಾಗಿ ಗುಣಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಗುಣ ಭಕ್ತಿ. ಅಲ್ಲಿ ಭಗವಂತ ತೋರಿಸಿಕೊಡ್ತಾನೆ. ತಾನು ಬೆಣ್ಣೆಯನ್ನು ಕಲಿತೇನೆ ಅಂದರೆ ಯಾರಲ್ಲಿ ಭಕ್ತಿ ಇದೆ, ತನ್ನ ಮೇಲೆ, ತನ್ನ ಬಗ್ಗೆ ಯಾರಲ್ಲಿ ಭಕ್ತಿ ಇದೆ ಅಂತ ಭಗವಂತ ನೋಡ್ತಾ 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 ಬರ್ತಾನೆ. ಯಾರು ತನ್ನಲ್ಲಿ ಭಕ್ತಿಯನ್ನು ಮಾಡ್ತಾರೆ, ಕೃಷ್ಣ ಮನೆಗೆ ಹೋದಾಗ ಆನಂದದಿಂದ ಸಂತೋಷದಿಂದ ಅವರು ಕರೆದು ಕೂರಿಸಿಬಿಟ್ಟು ತಿನ್ನಪ್ಪ ಕೃಷ್ಣ ಅಂತ ಬೆಣ್ಣೆಯನ್ನು ಕೊಡ್ತಾರೆ. ಭಗವಂತ ಅವರಲ್ಲಿರತಕ್ಕಂತಹ ಭಕ್ತಿಯನ್ನು ಗುರುತಿಸ್ತಾರೆ, ಬೆಣ್ಣೆ ಕೊಡ್ತಾನೆ. ಇನ್ನು ಕೆಲವರು ಕೊಡೋದಿಲ್ಲ, ಬೆಣ್ಣೆಯನ್ನ ಬಚ್ಚಿಡುತ್ತಾರೆ, ಓಡಿಸಿಬಿಡುತ್ತಾರೆ, ಬೈತಾರೆ, ಹಿಡಿಲಿಕ್ಕೆ ಹೋಗ್ತಾರೆ. ಭಗವಂತ ಏನು ಮಾಡ್ತಾರೆ, ಬೆಣ್ಣೆ ಭಾಂಡವನ್ನು ಒಡೆದಾಕ್ತಾನೆ, ಬೆಣ್ಣೆಯನ್ನು ಕದೀತಾರೆ. ಅಂದರೆ ಅವರು ಭಗವದ್ ಭಕ್ತರೇ.
ಭಗವದ್ವೇಷಿಗಳಲ್ಲಾದರೆ ಭಗವಂತನ ಬಗ್ಗೆ ಜ್ಞಾನ ಇಲ್ಲ, ಲೌಕಿಕದ ಬಗ್ಗೆ ಬೇಕಾದಷ್ಟು ಆಸೆ ಆಕಾಂಕ್ಷೆಗಳಿಂದ. ಆದ್ದರಿಂದ ಭಗವಂತನ ಭಕ್ತಿಯ ಜೊತೆಯಲ್ಲಿ, ಭಗವದ್ ಜ್ಞಾನದ ಜೊತೆಯಲ್ಲಿ ವೈರಾಗ್ಯವನ್ನು ಭಗವಂತ ನೀಡುತ್ತಾನೆ. ಯಾರು ಭಗವಂತನಿಗೆ ಬೆಣ್ಣೆ ಸಮರ್ಪಣೆ ಮಾಡ್ತಾರೆ, ಭಕ್ತಿಯನ್ನು ತೋರಿಸ್ತಾರೆ, ಭಗವಂತ ಅನುಗ್ರಹ ಮಾಡ್ತಾನೆ. ಯಾರು ಭಗವಂತನಿಗಿಂತಲೂ ಕೂಡ ಹೆಚ್ಚಿನ ಪ್ರೀತಿಯನ್ನು ಲೌಕಿಕ ಪದಾರ್ಥಗಳ ಮೇಲೆ ತೋರಿಸ್ತಾರೆ, ಅವರಲ್ಲಿ ಭಕ್ತಿ ಇಲ್ಲ. ಭಗವಂತ ಏನು ಮಾಡ್ತಾನೆ, ಆ ಪದಾರ್ಥಗಳನ್ನು ಕಿತ್ತುಕೊಂಡು ಆ ಜ್ಞಾನವನ್ನು, ಭಕ್ತಿಯನ್ನು, ವೈರಾಗ್ಯವನ್ನು ಭಗವಂತ ಕರುಣಿಸ್ತಕ್ಕಂಥ. ಹೀಗೆ ಭಗವಂತ ನವನೀತ ಚೌರ ಅಂದರೆ ವಿಶೇಷವಾಗಿ ಭಗವಂತನ ಭಕ್ತರಿರತಕ್ಕಂಥ ಭಕ್ತಿಯನ್ನು ಭಗವಂತ ಪರಿಗಣನೆ ಮಾಡ್ತಾನೆ. ಭಕ್ತಿ ಇದ್ದವರಿಗೆ ಭಕ್ತಿಯನ್ನು ವಿಶೇಷವಾಗಿ ಹೆಚ್ಚಿಸ್ತಾನೆ, ಯಾರಿಗೆ ಭಕ್ತಿ ಇಲ್ಲವರಿಗೆ ಭಕ್ತಿಯನ್ನು ಕರುಣಿಸ್ತಾನೆ. ಈ ರೀತಿ ಭಗವಂತ ಅನುಗ್ರಹವನ್ನು ಮಾಡುವುದಕ್ಕೋಸ್ಕರವೇ, ತನ್ನ ಭಕ್ತರಿಗೆ ಅನುಗ್ರಹವನ್ನು ಮಾಡುವುದಕ್ಕೋಸ್ಕರವೇ ಭಗವಂತ ಬೆಣ್ಣೆಯನ್ನು ಕತ್ತ ಹೊರತು ಕೃಷ್ಣನಿಗೆ ಬೆಣ್ಣೆ ತಿನ್ನಬೇಕು ಅಂತ ಆಸೆ ಮನೆಯಲ್ಲಿ ಯಶೋದೆ ಕೊಡೋದಿಲ್ಲ. ಅದಕ್ಕೋಸ್ಕರ ಮನೆಗೆ ಹೋಗಿ ಬೆಣ್ಣೆ ಕತ್ತಾ ಇದ್ದ ಅಂತ. ಮನೆಯಲ್ಲಿ ಬೇಕಾದಷ್ಟು ಬೆಣ್ಣೆ ಇದೆ, ಮನೆಯಲ್ಲೇ ಕದಿಬೋದಿತ್ತು ಬೆಣ್ಣೆಯನ್ನು. ಆದರೆ ಎಲ್ಲ ಕಡೆ ಇರತಕ್ಕಂಥ ತನ್ನ ಭಕ್ತರಿಗೆ ಅನುಗ್ರಹ ಮಾಡಬೇಕೆನ್ನುವಂಥದ್ದು ಭಗವಂತನ ಸಂಕಲ್ಪ. ಹಾಗೆ ಬೆಣ್ಣೆಯನ್ನು ಕದಿತಾ ಇದ್ದಾರೆ ಅಂತ ಭಗವಂತನ ನವನೀತ ಚೌರ್ಯವನ್ನು ಸುಂದರವಾಗಿ ವರ್ಣನೆ ಮಾಡತಕ್ಕಂಥದ್ದು. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲವಮ್ಮ. ಯಶೋದೆ ಕೇಳಿದಾಗ ಅಯ್ಯೋ ಬೆಣ್ಣೆ ಕದ್ದೇ ಇಲ್ಲ ನಾನು ಅಂತ ಕೃಷ್ಣ ಹೇಳಿಬಿಡ್ತಾನೆ. ಯಾರನ್ನು ಬೇಕಾದ್ರೆ ಅವರೆಲ್ಲ ಸುಳ್ಳು ಹೇಳ್ತಾರೆ, ನಾನು ಬೆಣ್ಣೆ ಕದ್ದಿಲ್ಲ ಅಂತಾನೆ ಕೃಷ್ಣ ಹೇಳತಕ್ಕಂಥ. ಅದರಿಂದ ಕದಿಯುವುದು ಭಗವಂತನ ಸ್ವಭಾವ. ಹೌದು, ಮಹಾಚೋರ ನಾರಾಯಣೋ ನಾಮ ನರೋ ನರಾಣ ಮಹಾಚೋರ ಕದಿತ ಪ್ರತಿಜ್ಞಾ. ಭಗವಂತ ಕಳ್ಳರ ಕಳ್ಳ. ಲೋಕದಲ್ಲಿ ನಾವು ಎಷ್ಟು ಜನ ಕಳ್ಳರನ್ನು ನೋಡ್ತೇವೆ, ಅವರೆಲ್ಲರಿಗಿಂತೂ ದೊಡ್ಡ ಕಳ್ಳ ಅದು ಯಾರು ಅಂದ್ರೆ ಭಗವಂತ ಕೃಷ್ಣ ದೊಡ್ಡ ಕಳ್ಳ. ಯಾಕೆ ಲೋಕದಲ್ಲಿ ಕಳ್ಳರು ಏನು ಮಾಡ್ತಾರೆ, ಸುಮ್ಮನೆ ಅದು ಇದು ದುಡ್ಡು ಒಡವೆ ಅಷ್ಟನ್ನ ಕದೀತಾರೆ ಬಿಟ್ಟರೆ ಬೇರೇನು ಕದೀಲಿಕ್ಕೆ ಸಾಧ್ಯ? ಜಡ ಪದಾರ್ಥಗಳನ್ನು, ಲೌಕಿಕ ಪದಾರ್ಥಗಳನ್ನು ಕದೀತಾರೆ ಬಿಟ್ಟರೆ ಬೇರೇನು ಕದೀಲಿಕ್ಕೆ ಸಾಧ್ಯ ಇಲ್ಲ. ಆ ಕದ್ದಿರತಕ್ಕಂಥದ್ದು ಅವ್ರಿಗೆ ದಕ್ಕುವುದಿಲ್ಲ, ಅದು ಅವರ ಕೈ ಬಿಟ್ಟೇ ಹೋಗುತ್ತೆ, ಮತ್ತೆ ಇನ್ನೊಬ್ಬವನ್ನು ಕದ್ಕೊಂಡು ಹೋಗ್ತಾರೆ. ಆದ್ದರಿಂದ ಶಾಶ್ವತವಲ್ಲದೆ ಇರತಕ್ಕಂಥ ಜಡ ಪದಾರ್ಥಗಳನ್ನೇ, ನಶ್ವರ ಪದಾರ್ಥಗಳನ್ನೇ ಕದೀತಾರೆ ಹೊರತು ಶಾಶ್ವತ ಸುಖವನ್ನು ಕೊಡತಕ್ಕಂಥ ಅದನ್ನು ಕಲಿಯಲಿಕ್ಕೆ ಸಾಧ್ಯವಿಲ್ಲ. ಭಗವಂತ ಕಲಿತಾನೆ. ಪ್ರಸಿದ್ಧ ಚೋರ ಕಥಿತ ಪ್ರತಿಜ್ಞ. ಬಹಳಷ್ಟು ಪ್ರಸಿದ್ಧರಾಗಿರ್ತಕ್ಕಂಥ ಕಳ್ಳ ಅಂತ ಪ್ರಸಿದ್ಧನಾಗಿಬಿಟ್ಟಿದ್ದಾನೆ. ಏನು ಕಲಿತಾನೆ? ಹರತಿ ಅಶೇಷಂಪ. ಭಗವಂತ ಎಲ್ಲರ ಮನಸ್ಸಲ್ಲಿ ಇರತಕ್ಕಂಥ, ಎಲ್ಲರ ಹೃದಯದಲ್ಲಿರತಕ್ಕಂಥ ಪಾಪದ ರಾಶಿಯನ್ನೇ ಕದ್ದು ಬಿಡ್ತಾನಂತೆ. ಇದನ್ನು ಯಾವ ಕಳ್ಳ ಕದಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು, ಭಗವಂತನ ಭಕ್ತರು ಜನ್ಮಾಂತರದಿಂದಲೂ ಕೂಡ ಮಾಡಿಕೊಂಡು ಬಂದಿರುವಂತಹ ಪಾಪವನ್ನು ಭಗವಂತ ಕದೀತಾನೆ. ಪಾಪವನ್ನು ಕದ್ದು ಏನು ಮಾಡ್ತಾನೆ? ಭಕ್ತರನ್ನು ಅನುಗ್ರಹ ಮಾಡ್ತಾನೆ. ಹರತ್ಯಶೇಷಂ ಸ್ಮೃತ ಮಾತ್ರ ಏವ. ಆದರೆ ಆ ಭಗವಂತ ಕಲಿಬೇಕಾದ್ರೆ ಏನು ಮಾಡಬೇಕು? ಸ್ಮೃತ ಮಾತ್ರ ಏವ, ಭಗವಂತನ ಸ್ಮರಣೆ ಮಾಡಬೇಕು. ಕಳ್ಳರು ಏನು ಮಾಡ್ತಾರೆ? ಯಾರೋ ಇಲ್ಲದೆ ಇರತಕ್ಕಂತಹ ಸಮಯದಲ್ಲಿ ಕದ್ಕೊಂಡು ಹೋಗ್ತಾರೆ, ಅಥವಾ ಹೊಡೆದು ಕದ್ಕೊಂಡು ಹೋಗ್ತಾರೆ. ಭಗವಂತನಿಗೆ ಹಾಗೆಲ್ಲ. ಭಗವಂತ ನನ್ನ ಪಾಪಗಳನ್ನು ಪರಿಹಾರ ಮಾಡುವಂಥ ಭಕ್ತಿ, ಭಗವಂತನ ಪ್ರಾರ್ಥನೆಯನ್ನು ಮಾಡಿದ್ರೆ ಸಾಕು. ಹರತಿ ಅಶೇಷಂ, ಅವನು ಜನ್ಮಾಂತರದಿಂದಲೂ ಕೂಡ ಮಾಡಿಕೊಂಡು ಬಂದಿರತಕ್ಕಂಥ ಸಕಲ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಭಗವಂತ. ಆದ್ದರಿಂದ ಭಗವಂತ ಪ್ರಸಿದ್ಧ ಚೋರ ಅಂತ ಪುರಾಣಗಳು ವರ್ಣನೆ ಮಾಡತಕ್ಕಂಥ ಅದನ್ನು ಆಚಾರ್ಯರು ಕೃಷ್ಣಾಮೃತ ಮಹಾನಂದದಲ್ಲಿ ತೋರಿಸಿಕೊಡ್ತಾರೆ. ಹೀಗೆ ಭಗವಂತ ಚೋರ, ಭಗವಂತ ಜಾರ, ಇದು ಭಗವಂತನ ಗುಣಗಳೇ ಹೊರತು ಬೇರೇನೂ ಅಲ್ಲ. ಪಾಪಗಳನ್ನು ಪರಿಹಾರ ಮಾಡ್ತಾನೆ, ಪಾಪಗಳನ್ನೇ ಕಲಿತಾನೆ, ಅಜ್ಞಾನವನ್ನು ಕಲಿತಾನೆ, ಅಜ್ಞಾನವನ್ನು ಪರಿಹಾರ ಮಾಡ್ತಾನೆ. ಲೌಕಿಕದ ಮೇಲೆ, ಅನೇಕ ವಿಷಯ ಪದಾರ್ಥಗಳ ಮೇಲೆ ಇರತಕ್ಕಂಥ ಆಸೆಯನ್ನು ಭಗವಂತ ಪರಿಹಾರ ಮಾಡ್ತಾನೆ, ವೈರಾಗ್ಯವನ್ನು ನೀಡ್ತಾನೆ. ಹೀಗೆ ಭಗವಂತ ದುರ್ಗುಣಗಳು, ದುಷ್ಟ ಸ್ವಭಾವ ಅಂತ ಏನಿದೆ ಅದೆಲ್ಲವನ್ನು ಭಗವಂತ ಕಲಿತಾನೆ. ಕಲಿಬಿಟ್ಟು ಏನು ಮಾಡ್ತಾನೆ? ಭಗವಂತ ಭಕ್ತರ ಉದ್ಧಾರ ಮಾಡ್ತಾನೆ. ಯಾರಿಂದ? ತನ್ನ ಭಕ್ತರಿರತಕ್ಕಂಥ ಈ ದೋಷಗಳನ್ನು ಕಲಿತಾನೆ ಹೊರತು ದುಷ್ಟರಿರತಕ್ಕಂಥ ದುಷ್ಟ ಸ್ವಭಾವವನ್ನು ಭಗವಂತ ಕಲಿಯುವುದಿಲ್ಲ. ಅದನ್ನು ಮತ್ತೆ ಹೆಚ್ಚಿಗೆ ಮಾಡ್ತಾನೆ. ದುರ್ಯೋಧನ, ಕಂಸ, ಜರಾಸಂಧ, ಭಗವದ್ವೇಷಗಳು ಅಂತ ಯಾರಿದ್ದಾರೋ ಅವರಿಗೆ ಆ ಜ್ಞಾನವನ್ನ ಮತ್ತಷ್ಟು ಹೆಚ್ಚು ಮಾಡ್ತಾನೆ ಹೊರತು ಅವರ ದೋಷಗಳನ್ನು ಭಗವಂತ ಕಲಿಯುವುದಿಲ್ಲ. ತನ್ನ ಭಕ್ತರ ದೋಷಗಳನ್ನು ಭಗವಂತ ಕಲಿತಾನೆ. ಆದ್ದರಿಂದ ಅವನು ಪ್ರಸಿದ್ಧ ಚೋರ ಅಂತ ಪುರಾಣಗಳಲ್ಲಿ ಕೊಂಡಾಡ್ತಕ್ಕಂಥ. ಹೀಗೆ ಭಗವಂತನ ಚೌರ್ಯವನ್ನು ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ಭಗವಂತ ಅವತಾರ ಮಾಡಿರ್ತಕ್ಕಂತಹ ಸನ್ನಿವೇಶವನ್ನ, ದಿನವನ್ನ ಆಚಾರ್ಯ ಮುಂದೆ ಹೇಳ್ತಕ್ಕಂಥದ್ದು. ಯಸ್ಮಿನ್ ಅಬ್ದೆ ಭಾದ್ರಪದೇ ಸಮಾಸೆ ಸಿಂಹಸ್ಥಯೋ ಗುರುರವ್ಯೋ ಪರೇಶ ಉದೈತ್ ಫಾಲ್ಗುನೇ ಫಲ್ಗುನೋ ತಥೋ ಭಾದ್ರವತಿ. ಒಂದು ಸಾಲನ್ನು ಹೇಳಿಬಿಡ್ತಾರೆ. ಗುರು ಮತ್ತು ಸೂರ್ಯ ಇಬ್ಬರು ಗ್ರಹಗಳು, ಗುರು ಮತ್ತು ರವಿ ಇಬ್ಬರು ಕೂಡ ಸಿಂಹ ರಾಶಿಯಲ್ಲಿ ಇರುವಂತಹ ಸಮಯದಲ್ಲಿ
ಯಸ್ಮಿನ್ ಅಬ್ಧೇ ಭದ್ರಪದೇ ಸಮಾಸಿ ಅಂತ ಹೇಳ್ತಾರೆ. ಭಗವಂತ ಅವತಾರ ಮಾಡಿರ್ತಕ್ಕಂಥ ವರ್ಷದಲ್ಲಿ ಭಾದ್ರಪದ ಮಾಸದಲ್ಲಿ ಸಿಂಹ ರಾಶಿಯಲ್ಲಿ ಗುರು ಮತ್ತು ರವಿ ಇಬ್ಬರು ಕೂಡ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಭಗವಂತ ಅವತಾರ ಮಾಡಿದ. ಸಾಮಾನ್ಯವಾಗಿ ಸಿಂಹದಲ್ಲಿ ಸಿಂಹ ರಾಶಿಯಲ್ಲಿ ಗುರು ಮತ್ತು ರವಿ ಬರುವುದು ಯಾವಾಗ ಅಂದರೆ ಶ್ರಾವಣ ಮಾಸದಲ್ಲಿ ಬರ್ತಾರೆ. ಅಧಿಕ ಮಾಸ ಏನಾದರೂ ಬಂದಿತ್ತು ಅಂದರೆ ಆ ಸಮಯದಲ್ಲಿ ಆ ಗುರು ರವಿ ಭಾದ್ರಪದ ಮಾಸದಲ್ಲಿ ಬರ್ತಾರೆ ಸಿಂಹರಾಶಿ. ಈಗ ಅಧಿಕ ಮಾಸ ಇದ್ದಿದ್ದರಿಂದ ಶ್ರಾವಣ ಮಾಸದಲ್ಲಿ ಬರುವುದಿಲ್ಲ, ಭಾದ್ರಪದ ಮಾಸದಲ್ಲಿ ಬರ್ತಾರೆ. ಯಾಕೆ ಅಧಿಕ ಮಾಸ ಇದ್ದಿದ್ರೆ ಹೀಗೆ ಕೆಲವೊಮ್ಮೆ ಶ್ರಾವಣ ಮಾಸದಲ್ಲಿ ಸಿಂಹದಲ್ಲಿ ಗುರು ರವಿ ಇರ್ತಾರೆ, ಆಗ ಆಚರಣೆ ಮಾಡ್ತಾರೆ. ಇನ್ನು ಕೆಲವೊಮ್ಮೆ ಭಾದ್ರಪದಲ್ಲಿ ಮಾಸದಲ್ಲಿ ಬರ್ತಕ್ಕಂಥದ್ದು ಆಗಲೂ ಆಚರಣೆ ಮಾಡತಕ್ಕಂಥದ್ದು ಅಂತ ಹೀಗೆ ವಿಶೇಷವಾಗಿ ಸಿಂಹದಲ್ಲಿ ಗುರು ರವಿ ಇರತಕ್ಕಂಥ ಸಮಯದಲ್ಲಿ ಅದನ್ನು ಜಯಂತಿ ಅಂತ ಕರೆಯತಕ್ಕಂಥದ್ದು. ಜನ್ಮಾಷ್ಟಮಿ ಅಂತ ಕೃಷ್ಣಾಷ್ಟಮಿ ಅಂತ ಕರಿತೇವೆ. ಆದರೆ ಸಿಂಹದಲ್ಲಿ ಗುರು ರವಿ ಇರಬೇಕು, ಭಾದ್ರಪದ ಮಾಸ ಇರಬೇಕು, ವಿಶೇಷವಾಗಿ ರೋಹಿಣಿ ನಕ್ಷತ್ರ ಇರಬೇಕು, ಅಷ್ಟಮಿ ತಿಥಿ ಇರಬೇಕು. ಇದೆಲ್ಲವೂ ಕೂಡ ಸೇರಿಕೊಂಡು ಬಂದಾಗ ಅದನ್ನು ಜಯಂತಿ ಅಂತ ಜಯಂತಿ ನಿರ್ಣಯದಲ್ಲಿ ವರ್ಣನೆ ಮಾಡತಕ್ಕಂಥದ್ದು. ಈ ಭಗವಂತ ಕೃಷ್ಣನಾಗಿ ಅಂದಿನ ಸಂದರ್ಭದಲ್ಲಿ ಅಂದಿನ ದಿನದಲ್ಲಿ ಅವತಾರ ಮಾಡಿದ ಅಂತ ವರ್ಣನೆ ಮಾಡ್ತಾರೆ. ಅದರ ನಂತರ ಪುನಃ ಮುಂದುವರೆದು ಹೇಳ್ತಕ್ಕಂಥದ್ದು. ಹೀಗೆ ಭಗವಂತನ ಅವತಾರವನ್ನು ವರ್ಣನೆ ಮಾಡಿ ಅದರ ನಂತರದಲ್ಲಿ ಕೆಲವೊಂದು ವಿಷಯಗಳನ್ನು ವರ್ಣನೆ ಮಾಡಿ ಬೇರೆ ಬೇರೆ ದೇವತೆಗಳ ಅವತಾರವನ್ನು ವರ್ಣನೆ ಮಾಡಿ ಪುನಃ ಬಲರಾಮ ಮತ್ತು ಕೃಷ್ಣರನ್ನು ಹೇಳುವಾಗ ಒಂದಿಷ್ಟು ವಿಶೇಷ ವಿಷಯಗಳಿತ್ತು. ಆ ವಿಶೇಷ ವಿಷಯಗಳನ್ನು ನಿರೂಪಣೆ ಮಾಡಬೇಕು. ಪುನಃ ಮುಂದೆ ಇತರ ದೇವತೆಗಳ ಅವತಾರಗಳನ್ನು ವರ್ಣನೆ ಮಾಡಿಕೊಂಡು ಹೋಗ್ತಾರೆ. ತತಃ ಫಾಲ್ಗುನೇ ಫಲ್ಗುಣೋಭೂತ ಅಂತ ಹೇಳ್ತಾರೆ. ಭಗವಂತ ಅವತಾರ ಮಾಡಿ ಅಂದರೆ ಶ್ರಾವಣ ಅಥವಾ ಭಾದ್ರಪದ ಮಾಸದಲ್ಲಿ ಭಗವಂತನ ಅವತಾರ ಮಾಡಿದ್ದಾನೆ. ಆದರೆ ಅದೇ ವರ್ಷ ಕೊನೆಯ ಮಾಸ ಯಾವುದು? ಫಾಲ್ಗುನೇ. ಫಾಲ್ಗುನ ಮಾಸದಲ್ಲಿ ಇಂದ್ರ ಅವತಾರ ಮಾಡ್ತಾನೆ ಅರ್ಜುನನಾಗಿ ಅಂತ ಹೇಳ್ತಾರೆ. ಅಂದರೆ ಶ್ರಾವಣ ಅಥವಾ ಭಾದ್ರಪದ ಮಾಸದಲ್ಲಿ ಕೃಷ್ಣ ಭಗವಂತ ಅವತಾರ ಮಾಡಿದರೆ ಫಾಲ್ಗುಣ ಅಂದರೆ ಸರಿಯಾಗಿ 6 ತಿಂಗಳು. ಕೃಷ್ಣ ಭೂಮಿಗೆ ಬಂದು 6 ತಿಂಗಳಿನ ನಂತರ ಜನಿಸುವಂತಹದ್ದು ಅರ್ಜುನನಾಗಿ ದೇವೇಂದ್ರ ಅಂತ ಸ್ಪಷ್ಟವಾಗಿ ಸೂಚನೆ ಮಾಡ್ತಾರೆ. ತಥಾ ಫಾಲ್ಗುಣೆ, ಅದರಿಂದ ಫಾಲ್ಗುಣ ಮಾಸದಲ್ಲಿ ಜನಿಸಿದ್ದಾನೆ. ಅವನಿಗೆ ಫಲ್ಗುಣ ಅಂತ ಹೆಸರು. ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ ವೀವತ್ಸು ವಿಜಯಶ್ಚೇವ. ಅರ್ಜುನನಿಗೆ ಅನೇಕ ಹೆಸರು ಮಾಡಿದ್ದಾರೆ. ಅದರಲ್ಲಿ ಫಲ್ಗುಣ ಅನ್ನೋದು ಒಂದು ಹೆಸರು. ಫಲ್ಗುಣ ಮಾಸದಲ್ಲಿ ಜನಿಸಿದ್ದಾನಾದ್ದರಿಂದ ಅವನಿಗೆ ಫಲ್ಗುಣ ಅಂತ ಕರೀತಾರೆ. ಹೀಗೆ ಅರ್ಜುನ ಜನಿಸಿದ್ದಾನೆ. ಆ ನಂತರ ಕುಂತಿ ದೇವಿಗೆ 3 ಮಕ್ಕಳು ಜನಿಸಿದರು. ಯಮಧರ್ಮ ಯುಧಿಷ್ಠಿರನಾಗಿ ಜನಿಸಿದರೆ, ವಾಯುದೇವರು ಭೀಮಸೇನಾಗಿ ಅವತಾರ ಮಾಡ್ತಾರೆ, ದೇವೇಂದ್ರ ಅರ್ಜುನನಾಗಿ ಜನಿಸ್ತಾನೆ. 3 ಮಕ್ಕಳಾಯಿತು. ಆಮೇಲೆ ಮಾದ್ರಿ ದೇವಿ, ಯಾಕೆಂದರೆ ಪುನಃ ಮತ್ತೊಮ್ಮೆ 4ನೆಯ ಮಗು ಬೇಕು ಅಂತ ಪಾಂಡುರಾಜರು ಮಾಡ್ತಾರೆ. ಕುಂತಿ ಅಂತ ಹೋಗ್ತಾರೆ. ಯುಧಿಷ್ಠಿರ ಮಹಾಧಾರ್ಮಿಕ ಧರ್ಮಿಷ್ಠ, ಭೀಮಾರ್ಜುನರು ಮಹಾಬಲಿಷ್ಠರು. ಎಲ್ಲ ಜನರು ಏನು ಮಾಡ್ತಾರೆ, ಭೀಮಾರ್ಜುನ ಅಯ್ಯೋ ಮಹಾಬಲಿಷ್ಠರಪ್ಪ ಹಾಗೆ ಹೀಗೆ ಅಂತೇಳಿ ಅವರ ವ್ಯಕ್ತಿತ್ವವನ್ನು, ಅವರ ಶರೀರವನ್ನು, ಅವರ ಗಾತ್ರವನ್ನು ಈ ರೀತಿ ಗುರುತಿಸ್ತಾರೆ. ಆದರೆ ನೋಡೋದಕ್ಕೆ ಹೇಗಿರಬೇಕು, ಮಕ್ಕಳು ಮುದ್ದಾಗಿರಬೇಕು. ಇವಾಗ ಎಷ್ಟು ಮುದ್ದಾಗಿದ್ದಾನೆ ಅಂತ ಅಂದ್ಕೊಳ್ಬೇಕು. ಆ ರೀತಿ ರೂಪವಂತನಾಗಿರತಕ್ಕಂತಹ ಮಗ ತನಗೆ ಬೇಕು. ಗುಣಗಳು ಬೇರೆ ಇರ್ತಾರೆ, ಆದರೆ ಎದ್ದು ಕಾಣುವಂತಹದ್ದು ರೂಪ, ಅದು ಬೇಕು. ಹಾಗಾಗಿ ಸುಂದರನಾಗಿರತಕ್ಕಂಥ ರೂಪವಂತ ಮಗು ತನಗೆ ಬೇಕು ಮಗ. ಆದ್ದರಿಂದ ಅಂತಹ ಮಗನನ್ನ ಪಡೆ ಅಂತ ಕುಂತಿಗೆ ಹೇಳಿದಾಗ ನಿರಾಕರಣೆ ಮಾಡಿಬಿಡ್ತಾನೆ. ಹಿಂದೆ ತನಗೆ ಮಗು ಬೇಕು ಅಂತ, ಮಗ ಬೇಕು ಅಂತ, ಸಂತಾನ ಬೇಕು ಅಂತ ಅಪೇಕ್ಷೆ ಪಟ್ಟಾಗ ಯಾರ್ಯಾರನ್ನು ಆಹ್ವಾನ ಮಾಡಬೇಕು ಅನ್ನೋದನ್ನು ಸಕಾರಣವಾಗಿ ಆಲೋಚನೆ ಮಾಡಿ ವಿವರಿಸಿರ್ತಕ್ಕಂಥ ಪಾಂಡುರಾಜ 3 ಅವತಾರ ಮಾಡಿದ ಮೇಲೆ 4ನೆಯ ಮಗು ಬೇಕು ಅಂತ ಹೇಳುವಾಗ ಲೌಕಿಕರಂತೆ ಕೇಳಿಬಿಡ್ತಾರೆ. ನೋಡಿ, ನನಗೆ ಗಂಡು ಮಗು ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು, ಇಂತಹ ರೂಪ ಇರಬೇಕು. ಇದು ಲೌಕಿಕ ಮನುಷ್ಯರಂತೆ ಕೇವಲ ಐಹಿಕ ರೂಪವನ್ನು ಇಟ್ಟುಕೊಂಡು ಪಾಂಡುರಾಜ ಯಾವಾಗ ಸಂತಾನ ಬೇಕು ಅಂತ ಅಪೇಕ್ಷೆ ಪಟ್ಟ, ಕುಂತಿ ದೇವಿ ನಿರಾಕರಣೆ ಮಾಡಿಬಿಟ್ರು. ಯಾಕೆ ಇಂಥ ಒಂದು 4ನೆಯ ಮಗುವನ್ನು ನಿಯೋಗ ಪದ್ಧತಿಯಿಂದ ಪಡ್ಕೊಳ್ತಕ್ಕಂಥದ್ದು ಶಾಸ್ತ್ರ ನಿಷಿದ್ಧ, ಧರ್ಮ ವಿರುದ್ಧ, ಮತ್ತು ಕೇವಲ ರೂಪಕ್ಕೋಸ್ಕರ ಮಗನನ್ನು ಪಡ್ಕೊಳ್ತಕ್ಕಂಥದ್ದು ಕೂಡ ಶಾಸ್ತ್ರ ವಿರುದ್ಧ ಅಂತ ಹೀಗೆ ಕಾರಣಗಳನ್ನು ಕೊಟ್ಟು ಕುಂತಿ ನಿರಾಕರಣೆ ಮಾಡಲು, ಇನ್ನು ಮುಂದೆ ನನ್ನ ಹತ್ರ ಮಗು ಬೇಕು ಅಂತ ಅಪೇಕ್ಷೆ ಪಟ್ಟುಕೊಂಡು ಬರಬೇಡ ಅಂತ ಖಡಕ್ಕಾಗಿ ಹೇಳಿಬಿಡ್ತಾರೆ. ಆಯ್ತು ಅಂತ ಸುಮ್ಮನಾಗಿಬಿಡ್ತಾರೆ. ಅರ್ಜುನ ಹುಟ್ಟಿದ ಮೇಲೆ ಮಾದ್ರಿ ಬರ್ತಾಳೆ. ಯಾರ ಹತ್ರ? ಪಾಂಡುರಾಜನ ಹತ್ರ ಮಾದ್ರಿ ಬಂದು ಬಿಟ್ಟು ಹೇಳ್ತಾಳೆ, ನೋಡಿ ಹೇಗೆ ನಿಮಗೆ ಕುಂತಿ ದೇವಿ ಪತ್ನಿಯೋ, ನಾನು ನಿಮ್ಮ ಪತ್ನಿ. ಕುಂತಿ ದೇವಿ ಈಗಾಗಲೇ 3 ಮಕ್ಕಳಾಗಿದ್ದಾರೆ. ತನ್ನ ಹಿರಿಯ ಅಕ್ಕ ಯಾರು ಗಾಂಧಾರಿ, ಧೃತರಾಷ್ಟ್ರನ ಪತ್ನಿ, ಅವಳು ಗರ್ಭಿಣಿಯಾಗಿದ್ದಾಳೆ.
ದುರ್ಯೋಧನಾದಿಗಳು ಜನಿಸ್ತಾರೆ. ಅಂದಮೇಲೆ ತನಗೆ ಮಕ್ಕಳಿಲ್ಲ, ಪಾಂಡುರಾಜನ ಪತ್ನಿಯಾಗಿರತಕ್ಕಂಥ ನನಗೆ ಮಕ್ಕಳಿಲ್ಲ, ಆದ್ರಿಂದ ನನಗೂ ಕೂಡ ಮಕ್ಕಳು ಬೇಕು. ಆದ್ರಿಂದ ಕುಂತಿ ದೇವಿ ಹತ್ರ ಏನು ಮಂತ್ರ ಇದೆ, ದುರ್ವಾಸ ಉಪದೇಶ ಮಾಡತಕ್ಕಂಥ ಮಂತ್ರ, ಆ ಮಂತ್ರವನ್ನು ನನಗೆ ಉಪದೇಶ ಮಾಡಿದ್ರೆ ಆ ಮಂತ್ರದ ಪ್ರಭಾವದಿಂದ ಕುಂತಿ ದೇವಿ ಮಕ್ಕಳನ್ನು ಪಡ್ಕೊಂಡ ಹಾಗೆ ನಾನು ಕೂಡ ದೇವತೆಗಳನ್ನು ಆಹ್ವಾನ ಮಾಡಿ ಮಕ್ಕಳನ್ನು ಪಡ್ಕೊಳ್ತೇನೆ. ಆದ್ರಿಂದ ನನಗೆ ಇಂತಹ ಒಂದು ಅನುಗ್ರಹವನ್ನು ಮಾಡಿ ಅಂತ ಪಾಂಡುರಾಜನ ಹತ್ತಿರ ಮಾದ್ರೀದೇವಿ ಕೇಳ್ತಾರೆ. ಕೇಳಿದಾಗ ಹೌದು ಸರಿಯಾಗಿರ್ತಕ್ಕಂಥದ್ದನ್ನೇ ಕೇಳಿದ್ದಾಳೆ, ಆಯ್ತು ಅಂತ ಹೇಳಿ ಏನು ಮಾಡ್ತಾನೆ ಪಾಂಡುರಾಜ, ನೇರವಾಗಿ ಕುಂತಿ ಹತ್ರ ಹೋಗ್ತಾನೆ. ಕುಂತಿ ಹತ್ರ ಹೋದಾಗ ಕುಂತಿ ಹತ್ರ ಹೇಳ್ತಕ್ಕಂಥ ಮಾತು, ಜಾತಾಹ ಸುತಾಹತೆ ಪ್ರವರಾಹ ಪ್ರಥಾಯ. ನೋಡು ಕುಂತಿ, ನಿನ್ನಲ್ಲಿ ಅತ್ಯಂತ ಶ್ರೇಷ್ಠರಾಗಿರತಕ್ಕಂತಹ ಮಕ್ಕಳು ಜನಿಸಿದ್ದಾರೆ, ಆದರೆ ಏಕ ಅನಪತ್ಯ ಅಹಂ ಅತಃ ಪ್ರಸಾದ. ಆದ್ದರಿಂದ ಹೀಗೆ ಪಾಂಡುರಾಜನ ಹತ್ರ ಹೇಳ್ತಕ್ಕಂಥ ಮಾತು ಮಾದರಿ, ಮಕ್ಕಳು ಇಲ್ಲದೆ ಇರತಕ್ಕಂಥವಳಂದ್ರೆ ನಾನು ಒಬ್ಬಳೇ ಇಲ್ಲ, ತನಗಿಂತ ಹಿರಿಯರಾಗಿರತಕ್ಕಂಥ ಎಲ್ಲರಿಗೂ ಕೂಡ ಸಂತಾನ ಆಗಿದೆ, ಆದ್ದರಿಂದ ನನಗೆ ಸಂತಾನವೇ ಇಲ್ಲ. ಏನು ಮಾಡಬೇಕು ಅಂದ್ರೆ ತದೈವ ಭೂಯಾಸಂ ಅಹಂ ಸುತೇತ ವಿಧತ್ಸ್ವ ಕುಂತಿ ಮಮ ಮಂತ್ರದಾತ್ರಿ. ಅದರಿಂದ ನಾನು ಕೂಡ ಪುತ್ರವತಿ ಅಂತ ಅನ್ನಿಸಿಕೊಳ್ಳಬೇಕು, ಇಲ್ಲ ಅಂದ್ರೆ ಪುತ್ರವತಿ ಅಂತ ಅನ್ನಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗೂ ಕೂಡ ಮಂತ್ರವನ್ನು ಉಪದೇಶ ಮಾಡುವ ಹಾಗೆ ಕುಂತಿಗೆ ಹೋಗಿ ಹೇಳು ಅಂತ ಮಾತ್ರಿ ಪಾಂಡುರಾಜನ ಹತ್ರ. ಯಾಕೆ ಮಾಡೋದು ಹೇಳಬೇಕು, ನೇರವಾಗಿ ಕುಂತಿ ಹತ್ರ ಹೇಳ್ಬೋದಿಲ್ಲ. ಕುಂತಿ ದೇವಿ ಹೇಗೆ ಪತ್ನಿಯೋ ಮಾತ್ರಿ ಕೂಡ ಪಾಂಡುರಾಜನ ಪತ್ನಿ, ಆದ್ದರಿಂದ ಕುಂತಿ ದೇವಿಗೆ ಹೋಗಿ ನೇರವಾಗಿ ಕೇಳಿ. ಪಾಂಡುರಾಜನಿಗೆ ಯಾಕೆ ಕೇಳಬೇಕು, ಪತಿಯ ಮೂಲಕ ಯಾಕೆ ಕೇಳಿಸ್ಬೇಕು ಅಂದ್ರೆ ಮಕ್ಕಳನ್ನ ಪಡೆಯ ಹೇಳಿರ್ತಕ್ಕಂಥದ್ದು ಕುಂತಿಗೆ ಪಾಂಡುರಾಜನೇ. ನನಗೆ ಮಕ್ಕಳು ಬೇಕಂತ ಕುಂತಿಗೆ ನೇರವಾಗಿ ಕರೆದದ್ದಲ್ಲ, ಪಾಂಡುರಾಜ ಮಕ್ಕಳನ್ನ ಸಂತಾನವನ್ನ ಪಡೆಯಬೇಕು, ಆದ್ದರಿಂದ ಈ ದೇವತೆಯನ್ನು ಆಹ್ವಾನ ಮಾಡು ಅಂತ ಹೇಳಿದ ಮೇಲೆ ಕುಂತಿ ದೇವಿ ನಿಯೋಗ ಪದ್ಧತಿಯಿಂದ ಕೇಳತಕ್ಕಂಥದ್ದೇ ಹೊರತು ತಾನಾಗಿ ಕೇಳಲಿಲ್ಲ. ಹಾಗಾಗಿ ಮಾತ್ರಿ ನೇರವಾಗಿ ಕುಂತಿಯನ್ನ ಕೇಳಿ ಮಕ್ಕಳನ್ನು ಪಡ್ಕೊಂಡು ಬಿಟ್ರೆ ಪಾಂಡುರಾಜನನ್ನ ತಿರಸ್ಕಾರ ಮಾಡಿದ ಹಾಗೆ, ಪತಿಯನ್ನ ತಿರಸ್ಕಾರ ಮಾಡಿದ ಹಾಗೆ ಆಗುತ್ತೆ. ಅದು ಆಗಬಾರದು. ಅವಳು ಪಡ್ಕೊಳ್ಬೇಕಾದ್ರೂ ಕೂಡ ಪಾಂಡುರಾಜನ ಅಪ್ಪಣೆ ಮೊದಲಿಗೆ ಬೇಕು, ಆನಂತರ ಕುಂತಿ ದೇವಿಯಿಂದ ಉಪದೇಶ. ಅದಕ್ಕೋಸ್ಕರ ಏನು ಮಾಡ್ತಾರೆ ಮಾತ್ರಿ ಮೊದಲಿಗೆ ಪಾಂಡುರಾಜನ ಹತ್ತಿರವೇ ಹೇಳ್ತಕ್ಕಂಥದ್ದು, ಆನಂತರ ಪಾಂಡುರಾಜನ ಮೂಲಕ ಕುಂತಿಯಿಂದ ಉಪದೇಶವನ್ನು ಪಡ್ಕೊಳ್ತಕ್ಕಂಥದ್ದು ಮಾತ್ರಿ ಅಂತ. ಹೀಗೆ ನೇರವಾಗಿ ಕುಂತಿಯನ್ನು ಕೇಳದೆ ಪಾಂಡುರಾಜನನ್ನ ಕೇಳುವುದಕ್ಕೆ ಈ ಕಾರಣವನ್ನ ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಕುಂತಿಯಿಂದ ಮಂತ್ರೋಪದೇಶವನ್ನು ಪಡ್ಕೊಂಡಾಗ ನನಗೂ ಮಕ್ಕಳಾಗಬಹುದೆಂಬಂತ ಭಾವನೆಯಿಂದ ಆ ರೀತಿ ಆಸೆ ಪಡ್ತಾ ಇದ್ದಾಳೆ ಮಾದ್ರಿ ದೇವಿ ಅಂತ ಪಾಂಡುರಾಜ ಏನು ಮಾಡ್ತಾನೆ, ಕುಂತಿ ದೇವಿ ಹತ್ರ ಹೋಗಿ ಹೇಳ್ತಾನೆ. ಕುಂತಿ ದೇವಿ ಅಂತ ಹೇಳಿದಾಗ ಕುಂತಿ ನಿರಾಕರಣೆ ಮಾಡುವುದಿಲ್ಲ, ಏನು ನಿರಾಕರಣೆ ಮಾಡೋದು, ಆಯ್ತು ಅಂತ ಒಪ್ಕೊಳ್ತಾಳೆ. ಇತೀರ್ಥ ಪ್ರಾಹ ಪ್ರಥಾಂ ಸಹ ಮಾತ್ರೈ ದಿಶಸ್ವ ಮಂತ್ರಂ ಸುತತಂ ವರಿಷ್ಠಂ. ಕೊಟ್ಟು ಬಿಡು, ನೀನು ಕೂಡ ಆ ಮಂತ್ರೋಪದೇಶವನ್ನು ನೋಡಿ, ಮಂತ್ರಕ್ಕೆ ಶಕ್ತಿ ಎಷ್ಟಿದೆ, ಆ ಮಂತ್ರವನ್ನ ಉಪದೇಶ ಪಡ್ಕೊಂಡ ಮೇಲೆ ಅದನ್ನು ಅನುಷ್ಠಾನ ಮಾಡಬೇಕು. ಗುರುಗಳಿಂದ ತಂದೆಯಿಂದ ಹೊರೆಯ ಕಾಲದಲ್ಲಿ ಗಾಯತ್ರಿ ಮಂತ್ರವನ್ನ ಪ್ರತಿಯೊಬ್ಬ ಒಟ್ಟುವಿಗೂ ಗಾಯತ್ರಿ ಮಂತ್ರವನ್ನ ಸ್ವತಃ ತಂದೆ ಉಪದೇಶ ಮಾಡಬೇಕು, ಬೇರೆ ಯಾರು ಉಪದೇಶ ಮಾಡಲಿಕ್ಕಿಲ್ಲ. ಯಾಕೆ ಗಾಯತ್ರಿ ಮಂತ್ರ ತಂದೆಯ ಮೂಲಕ ಮಗನಿಗೆ, ಅವನ ಮೂಲಕ ಅವನ ಮಗನಿಗೆ ಹೀಗೆ ಬರಬೇಕು ಹೊರತು ಬೇರೆ ಯಾರು ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಲಿಕ್ಕಿಲ್ಲ ತಂದೆ ಇರುವಂತಹ ಸಮಯದಲ್ಲಿ. ಇಲ್ಲದೆ ಹೀಗೆ ತಂದೆ ಮುಖ್ಯ ಗುರು ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡುವುದಕ್ಕೆ. ಆ ಉಪದೇಶವನ್ನು ಪಡ್ಕೊಂಡ ಮೇಲೆ ಅದರ ಸಿದ್ಧಿಯನ್ನು ಮಾಡಿಕೊಳ್ಳಬೇಕು. ಅನೇಕ ಮಾಡಿಕೊಂಡೋದ್ರಿಂದ ಸ್ವತಃ ವಿಶ್ವಾಮಿತ್ರರೇ ಗಾಯತ್ರಿ ಸಿದ್ಧಿಯನ್ನು ಮಾಡಿಕೊಂಡು ಪ್ರಪಂಚಕ್ಕೆ ನೀಡಿರತಕ್ಕಂಥದ್ದು ವಿಶ್ವಾಮಿತ್ರ. ವಿಶ್ವಕ್ಕೆ ಮಿತ್ರರವರು, ಯಾಕೆ ಗಾಯತ್ರಿ ಸಿದ್ಧಿ ಮಾಡಿಕೊಂಡು ಪ್ರಪಂಚಕ್ಕೆ ನೀಡಿದ್ದಾರೆ. ಅಲ್ಲಿವರೆಗೆ ಗಾಯತ್ರಿ ಇರಲಿಲ್ಲ ಅಂತಲ್ಲ, ಗಾಯತ್ರಿ ಸಿದ್ಧಿ ಮಾಡಿಕೊಂಡು ಪ್ರಪಂಚಕ್ಕೆ ಕೊಟ್ಟವರಾದ್ರಿಂದ ಅವರು ಕೊಟ್ಟಿರ್ತಕ್ಕಂಥ ಗಾಯತ್ರಿಯಿಂದ ವಿಶ್ವಾಮಿತ್ರ ಗಾಯತ್ರಿ ಅಂತಲೇ ಹೇಳ್ತೇವೆ. ಬ್ರಹ್ಮ ಗಾಯತ್ರಿ ಅಂತ ಮತ್ತೊಂದು ಮಂತ್ರ ಇದೆ, 24 ಅಕ್ಷರಗಳಿಂದ ಕೂಡಿರ್ತಕ್ಕಂಥ ಗಾಯತ್ರಿ ಮಂತ್ರ. ಅದರ ಅಕ್ಷರ ಲಕ್ಷ ಸಂಖ್ಯೆಯಲ್ಲಿ ಜಪವನ್ನು ಮಾಡಿ ಸಿದ್ಧಿ ಮಾಡಿಕೊಂಡಿರ್ತಕ್ಕಂಥವರು ಇದ್ದಾರೆ. ಪ್ರತಿನಿತ್ಯವೂ ಕೂಡ ಒಂದು ಹೊತ್ತಿಗೆ 1,000ದಂತೆ 3 ಹೊತ್ತು, ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಧ್ಯಾಕಾಲದಲ್ಲಿ 3 ಹೊತ್ತು ಹೊತ್ತಿಗೆ 1,000ದಂತೆ 3,000 ಗಾಯತ್ರಿ ಮಂತ್ರವನ್ನ ಪ್ರತಿನಿತ್ಯವೂ ಕೂಡ ಜಪ ಮಾಡಿದರೆ ಒಟ್ಟು ಯಾವಾಗ ಅವನಿಗೆ ಅಷ್ಟಮ ವಯಸ್ಸಿನಲ್ಲಿ ಉಪನಯನ ಆದ ನಂತರ ಅಂದಿನಿಂದ ಪ್ರಾರಂಭ ಮಾಡಿ ಅಕ್ಷರ ಗಾಯತ್ರಿ ಜಪವನ್ನು ಮಾಡಿದರೆ ಅವನಿಗೆ ಸಿದ್ಧಿ ಆಗುತ್ತೆ. ಗಾಯತ್ರಿ ಮಂತ್ರ ಸಿದ್ಧಿ ಆಗುತ್ತೆ, ನಾಲಿಗೆ ಮೇಲೆ ಇರುತ್ತೆ, ಅವನು ನುಡಿದಿರತಕ್ಕಂತಹ ಮಾತು ನಿಜ ಆಗುತ್ತೆ.
ಹಾಗಾಗಿ ಯಾವುದೇ ಮಂತ್ರ, ಗಾಯತ್ರಿ ಮಂತ್ರ, ಅಷ್ಟಾಕ್ಷರ, ಕೃಷ್ಣ ಮಂತ್ರ, ಧನ್ವಂತರಿ, ವೇದವ್ಯಾಸ, ಹಯಗ್ರೀವ, ಅನೇಕ ಮಂತ್ರಗಳಿದ್ದಾವೆ. ಯಾವುದೇ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಬೇಕಾದರೂ ಕೂಡ ಸುಮ್ಮನೆ ಪುಸ್ತಕವನ್ನು ತೆರೆದು ಮಂತ್ರವನ್ನು ಹೇಳಿ ಜಪ ಮಾಡುವುದಲ್ಲ. ಗುರುಮುಖೇನ, ಗುರುಗಳ ಮೂಲಕ ಶಾಸ್ತ್ರೋಕ್ತವಾಗಿರತಕ್ಕಂಥ ರೀತಿಯಲ್ಲಿ ಒಳ್ಳೆಯ ಸಮಯದಲ್ಲಿ ಉಪದೇಶವನ್ನು ಪಡೆದುಕೊಂಡು ಅದನ್ನು ಯಥಾವತ್ತಾಗಿ ಜಪಾದಿಗಳನ್ನು ಮಾಡಿದಾಗ ವಿಶೇಷವಾಗಿರತಕ್ಕಂಥ ಸಿದ್ಧಿ ಸಿದ್ಧಿಸುತ್ತೆ. ಹಾಗೆ ಅಷ್ಟು ಸೇವೆಯನ್ನು ಮಾಡಿರತಕ್ಕಂಥದ್ದು ಕುಂತಿದೇವಿ ದುರ್ವಾಸ ಋಷಿಗಳನ್ನು ಅವರು ಉಪದೇಶ ಮಾಡಿದ್ದಾರೆ ಕುಂತಿದೇವಿಗೆ ಅಂದರೆ ಆ ಮಂತ್ರ ಸಿದ್ಧಿ ಕುಂತಿಯಲ್ಲಿ ಇರುತ್ತೆ. ಅಷ್ಟು ಸೇವೆಯನ್ನು, ಗುರು ಸೇವೆಯನ್ನು ಮಾಡಿರ್ತಕ್ಕಂಥ ಗುರೂಪ ಸತ್ಯ ಎನ್ನುವಂಥದ್ದು ಅಷ್ಟು ಅನುಗ್ರಹವನ್ನು ಮಾಡುತ್ತಾರೆ. ಬಹಳಷ್ಟು ಪ್ರಸನ್ನ ಭಾವದಿಂದ ತಲೆ ಮೇಲೆ ಕೈ ಇಟ್ಟು ಗುರುಗಳು ಅನುಗ್ರಹ ಮಾಡಿದ್ರಂದ್ರೆ ಸಕಲ ವಿದ್ಯೆಯಲ್ಲಿಯೂ ಕೂಡ ಪಾರಂಗತನಾಗಿ ಬಿಡ್ತಾನೆ ಒಬ್ಬ ಪಾಮರ. ವಿಜಯದಾಸರ ಚರಿತ್ರೆ ಉದಾಹರಣೆ, ವಿಜಯದಾಸರ ಚರಿತ್ರೆ ಬರುತ್ತೆ, ಅನೇಕರಿಗೆ ಗೊತ್ತಿದೆ. ವಿಜಯದಾಸರು ಎಲ್ಲರಂತೆ ಪುಸ್ತಕಗಳನ್ನು ಹಿಡಿಕೊಂಡು ಶಾಸ್ತ್ರಾಧ್ಯಯನವನ್ನು ಮಾಡಲಿಲ್ಲ. ಧರ್ಮಾಂತರದ ಸಂಸ್ಕಾರ ಅಪಾರವಾಗಿರತಕ್ಕಂಥದ್ದು ವಿಜಯದಾಸರಿಗೆ ಎಲ್ಲವೂ ಮಸ್ತಕದಲ್ಲಿ ತಲೆಯಲ್ಲಿ ಇದೆ. ಹಾಗಾಗಿ ಏನಾಗಿದೆ, ಒಂದು ಕಡೆ ಒಂದು ಸ್ಥಳದಲ್ಲಿ ಎಲ್ಲ ವಿದ್ವಾಂಸರು ಸೇರಿಕೊಂಡು ಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ, ವಾಕ್ಯಾರ್ಥಾದಿಗಳನ್ನು ಮಾಡ್ತಾ ಇದ್ದಾರೆ. ಸುಧಾದಿ ವಾಕ್ಯಾರ್ಥಗಳನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಅಲ್ಲಿ ಪ್ರವೇಶ ಮಾಡ್ತಾರೆ ವಿಜಯದಾಸರು. ಹಾಗೆಲ್ಲ ಅಪಹಾಸ್ಯ ಮಾಡ್ತಾರೆ. ಯೋಮದಾಸ ಏನು ಗೊತ್ತು ಪಾಪ, ವಿಜಯದಾಸರಿಗೆ ಅವಮಾನ ಆಗುತ್ತೆ. ಕೂಡಲೇ ಮಾಡ್ತಕ್ಕಂಥ ಕೆಲಸ ಏನು, ಅಲ್ಲೊಬ್ಬ ಪಾಮರ ಇರ್ತಾನೆ, ಏನೂ ಗೊತ್ತಿಲ್ಲ, ಮಂದಮತಿಯವನು, ಅಲ್ಪಮತಿ. ಅವನನ್ನು ಕರೀತಾರೆ, ಅವನ ತಲೆ ಮೇಲೆ ಕೈ ಇಡ್ತಾರೆ. ಆ ವಿದ್ವಾಂಸರಲ್ಲಿ ವಾಕ್ಯಾರ್ಥ ಮಾಡ್ತಾ ಇದ್ದು ಎಲ್ಲಿಗೆ ನಿಲ್ಲಿಸಿದ್ರು ಅಲ್ಲಿಂದ ಶುರು ಮಾಡ್ತಾನೆ. ಶುರು ಮಾಡಿಬಿಟ್ಟು ಎಲ್ಲಿವರೆಗೆ ನಿಲ್ಲಿಸಬೇಕು ಅಲ್ಲಿ ನಿಲ್ಲಿಸಿಬಿಡ್ತಾನೆ. ತಲೆ ಮೇಲೆ ಕೈ ತೆಗೆದ್ರೆ ಹೊರಟು. ಹೀಗೆ ಎತ್ತತ್ಯ ಸುಪ್ರಸನ್ನ ಧೀಹಿ, ಬಹಳಷ್ಟು ಪ್ರಸನ್ನ ಭಾವದಿಂದ ಗುರುಗಳು ಏನು ಉಪದೇಶವನ್ನು ಮಾಡ್ತಾರೆ ಅದು ಸಿದ್ಧಿಯಾಗಿ ಬಿಡುತ್ತೆ. ಇಂತಹ ವಿಜೇಂದ್ರ ಸ್ವಾಮಿಗಳೇ ಮಹಾನುಭಾವ. ವ್ಯಾಸರಾಜರು ಇಂತಹ ಉಪದೇಶವನ್ನು ಮಾಡತಕ್ಕಂಥದ್ದು ವಿಜೇಂದ್ರ ಮಹಾಸ್ವಾಮಿಗಳಿಗೆ ವಿಶೇಷವಾಗಿ ಅದನ್ನು ಗುರುತಿಸಿರತಕ್ಕಂಥದ್ದು ಮತ್ತೊಬ್ಬರು ಸುರೇಂದ್ರ ತೀರ್ಥರು, ಇಬ್ಬರೂ ಮಹಾನುಭಾವ ಉಪದೇಶ ಮಾಡತಕ್ಕಂಥವ್ರು. ವ್ಯಾಸರಾಜರಾದರೆ ಅದನ್ನು ಗುರುತಿಸಿ ಆಹ್ವಾನವನ್ನು ಮಾಡಿ ಪೀಠವನ್ನು ಒಪ್ಪಿಸಿರತಕ್ಕಂಥದ್ದು ಸುರೇಂದ್ರ ತೀರ್ಥರು. ಹಾಗಾಗಿ ಅಂತಹ ವಿಜೇಂದ್ರ ಮಹಾಸ್ವಾಮಿಗಳು ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಗುರೂಪಸಕ್ತಿಯನ್ನು ಮಾಡಿ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾಗಿರತಕ್ಕಂಥದ್ದು ಅಂತ ಅವರ ಚರಿತ್ರೆಯನ್ನು ಕಂಡುಬರುತ್ತೆ. ಹೀಗೆ ಆ ಗುರುಗಳ ಮೂಲಕ ಉಪದೇಶವನ್ನು ಪಡ್ಕೊಂಡಿರತಕ್ಕಂಥ ಕುಂತಿ ದೇವಿಗೆ ಆ ಮಂತ್ರ ಸಿದ್ಧಿ ಆಗಿಬಿಟ್ಟಿದೆ. ಮಂತ್ರವನ್ನು ಜಪ ಮಾಡಿ ಯಾವ ದೇವತೆಯನ್ನು ಕರೆದರೂ ಕೂಡ ತತ್ಕ್ಷಣದಲ್ಲಿ ಸಂತಾನವನ್ನು ಕರುಣಿಸ್ತಾರೆ. ಸ್ವತಃ ಕೊಟ್ಟಿರತಕ್ಕಂಥದ್ದು ಯಾರು, ದುರ್ವಾಸ ಋಷಿಗಳು. ಕರೆದದ್ದು ಯಾರನ್ನ, ವಾಯುದೇವರನ್ನ. ಅಂದರೆ ದುರ್ವಾಸ ಋಷಿಗಳು ರುದ್ರಾಂಶ ಕಂಬೂತರು ರುದ್ರದೇವರ ಅವತಾರ. ಅದರಿಂದ ರುದ್ರದೇವರಿಗಿಂತಲೂ ಕೂಡ ಉತ್ತಮರಾಗಿರತಕ್ಕಂಥ ವಾಯುದೇವರು ಆ ಮಂತ್ರ ಕರೆದ ಕೂಡಲೇ ಬಂದು ಮಗುವನ್ನು ಕರುಣಿಸ್ತಾರೆ. ಅಂದರೆ ಆ ಮಂತ್ರಕ್ಕೆ ಶಕ್ತಿ ಎಷ್ಟಿದೆ ಅಂತ ಸ್ವತಃ ತೋರಿಸಿಕೊಡತಕ್ಕಂಥ. ಆದ್ದರಿಂದ ಅಂತಹ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡಿರತಕ್ಕಂಥ ಕುಂತಿ ಮಾತೃಗೆ ಉಪದೇಶವನ್ನು ಕೊಡ್ತಾಳೆ ಅಂದರೆ ಅವಳಲ್ಲಿ ಎಷ್ಟು ಪ್ರಬಲವಾಗಿರತಕ್ಕಂಥದ್ದು ಮಂತ್ರ. ಯಾರು ಸಿದ್ಧಿಯನ್ನು ಮಾಡಿಕೊಂಡಿರ್ತಾನೆ ಅವರಿಗೆ ಮಂತ್ರ ಒಲೆಯುತ್ತೆ, ಅನುಗ್ರಹ ಮಾಡುತ್ತೆ. ಮಾತೃ ಏನು ಸಿದ್ಧಿ ಮಾಡಿಕೊಂಡಿದ್ದಾಳೆ, ಮಾತೃ ಉಪದೇಶ ಪಡ್ಕೊಂಡಿದ್ದಾಳೆ ಅಷ್ಟೇ. ಆದರೆ ಆ ಸಿದ್ಧಿ ಯಾರಲ್ಲಿ ಇದೆ, ಆ ಕುಂತಿಯಲ್ಲಿದೆ. ಸಿದ್ಧಿಯನ್ನು ಮಾಡಿಕೊಂಡಿರ್ತಕ್ಕಂಥ ಕುಂತಿ ಉಪದೇಶವನ್ನು ಮಾಡಿದ ಕೂಡಲೇ ಆ ಫಲ ಮಾತೃಗೆ ದೊರೆತಿರಬೇಕಾದ್ರೆ ಕುಂತಿಯ ಸಾಧನೆ ಎಷ್ಟೊಂದು ದೊಡ್ಡ, ಎಷ್ಟು ಸಾಧನೆಯನ್ನು ಮಾಡಿದ್ದಾಳೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ದುರ್ವಾಸ ಋಷಿಗಳು ಬಂದರೂ ಕುಂತಿ ಭೋಜನ ಅರಮನೆಯಲ್ಲಿ ಚಾತುರ್ಮಾಸ ತಂಗಿದ್ರು. 4 ತಿಂಗಳ ಚಾತುರ್ಮಾಸ ಆಯಿತು. ಕುಂತಿ ದೇವಿಗೆ ಆಶೀರ್ವಾದವನ್ನು ಮಾಡಿ ಹೋದರು. ಅಂದರೆ ಸುಮ್ಮನೆ ಆಶೀರ್ವಾದ ಮಾಡೋದಿಲ್ಲ. ಸುಮ್ಮನೆ 2 ಹೊತ್ತು ಹಾಕಿಕೊಂಡು ಕೂತ್ಕೊಂಡ್ರೆ ಯಾರು ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಸ್ವತಃ ಉಪವಿಷ್ಟವನ್ನು ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾಗಿರತಕ್ಕಂತಹ, ಕ್ರೋಧಕ್ಕೆ ಅಭಿಮಾನಿಯಾಗಿರತಕ್ಕಂಥ ರುದ್ರದೇವರೇ ದುರ್ವಾಸನಾಗಿ ಅವತಾರ ಮಾಡಿದಾಗ ಅವರ ಸೇವೆಯನ್ನು ಎಷ್ಟರ ಮಟ್ಟಿಗೆ ಮಾಡಿದ್ದಾಳೆ ಕುಂತಿ ಅಂದರೆ, ಕುಂತಿಗೆ ಅಂತ ಉಪದೇಶವನ್ನು ಮಾಡಿ ಹೋಗುತ್ತಾರೆ ಅಂದರೆ ಭಗವಂತನ ಸಂಕಲ್ಪ, ಭಗವಂತನ ಪ್ರೇರಣೆಯೂ ಹೊಂದಿದರೆ ಮತ್ತು ಕುಂತಿ ಅಪಾರ ಆಗಿರತಕ್ಕಂಥ ಸೇವೆ ಹಿನ್ನೆಲೆ ಅದು ಎದ್ದು ಕಾಣುತ್ತೆ. ಹಾಗಾಗಿ ತಾನು ಪಡ್ಕೊಂಡಿರ್ತಕ್ಕಂಥ ಮಂತ್ರ ಮತ್ತೊಬ್ಬರಿಗೂ ಸಿದ್ಧಿಯಾಗಬೇಕಾದರೆ ಅಷ್ಟು ಅನುಗ್ರಹವನ್ನೇ ಮಾಡಬೇಕು. ಕೇವಲ ಪುಸ್ತಕ ಮಂತ್ರ ಬರಬೇಕು, ಬರ್ಕೊಟ್ಬಿಟ್ಟು ನಾವು ಮನೆಯಲ್ಲಿ ಓದ್ಕೊಳ್ತೇವೆ ಅಂತಂದರೆ ಬರ್ಕೊಂಡು ಓದಿ ಜಪ ಮಾಡಿ ಸಿದ್ಧಿ ಮಾಡಿಕೊಳ್ತಕ್ಕಂಥ ಮಂತ್ರ ಅಲ್ಲ. ಅಷ್ಟು ಅನುಗ್ರಹವನ್ನು ಮಾಡ್ತಾನೆ. ಕೇವಲ ಮಂತ್ರೋಪದೇಶ ಅಷ್ಟೇ ಇಲ್ಲ, ದೇವತೆಗಳು ಬಂದು ಮಗುವನ್ನು ಕರುಣಿಸಬೇಕು. ಆ ರೀತಿಯಲ್ಲಿ ಅನುಗ್ರಹ ಪೂರ್ವಕವಾಗಿ ಗುರುಸ್ಥಾನದಲ್ಲಿ ನಿಂತುಕೊಂಡು ಉಪದೇಶವನ್ನು ಮಾಡತಕ್ಕಂಥದ್ದು ಮಾತೃಗೆ ಕುಂತಿದೇವಿ. ಅಷ್ಟನ್ನ ಆಚಾರ್ಯ ವರ್ಣನೆ ಮಾಡ್ತಾರೆ. ಮಂತ್ರಂ ಸುತದಂ ವರಿಷ್ಠಂ, ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಮಂತ್ರ ಕೊಟ್ಟಾಗ ಅದನ್ನು ಆಯಿತು ಅಂತ ಒಪ್ಪಿಕೊಳ್ತಾಳೆ. ಇತ್ಯೂಚಿವಾಂಸಂ ಪತಿಮಾಹ ಯಾದವಿ
ದದ್ಯಾಂ ತ್ವದರ್ಥೇತು ಸಕೃತ್ ಫಲಾಯ. ಇಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ವಿಶೇಷಣವನ್ನ ಕೊಡ್ತಾರೆ, ಎಲ್ಲಿಯೂ ಬಂದಿಲ್ಲ. ಕುಂತಿಯಲ್ಲಿ ಹೇಳುವಾಗ ಯಾದವಿ ಅಂತ ಹೇಳ್ತಾರೆ ಆಚಾರ್ಯ. ಯದುಕುಲದಲ್ಲಿ ಜನಿಸಿರತಕ್ಕಂಥವಳು ಅಂತ. ಕೃಷ್ಣನ ಸೋದರತ್ತೆ, ವಸುದೇವನ ಸಹೋದರಿ, ಶೂರಸೇನ ಮಹಾರಾಜನ ಮಗಳು ಕುಂತಿ. ಪ್ರಥಾ ಅಂತ ಕರೆದಿದ್ದಾರೆ. ಕುಂತಿ ಬೋಧನ ಮಗಳಾದ್ರಿಂದ ಕುಂತಿ ಅಂತ ಕರೀತಾರೆ. ಪಾಂಡುರಾಜನ ಪತ್ನಿ ಅಂತ ಹೆಸರಿಸಬಹುದು. ಬಿಟ್ರೆ ಅವಳನ್ನ ಯಾದವಿ ಅಂತ ಕರೀತಾರೆ. ಯದುಕುಲದಲ್ಲಿ ಜನಿಸಿರತಕ್ಕಂಥವಳು ಅಂತ ವಿಶೇಷವಾಗಿ ಅದನ್ನು ಹೇಳಬೇಕಾದ್ರೆ ಭಗವಂತನ ಸೋದರತ್ತೆ, ಭಗವಂತನ ವಿಶೇಷವಾಗಿರತಕ್ಕಂಥ ಅನುಗ್ರಹ ಕುಂತಿ ದೇವಿಯ ಮೇಲಿದೆ. ಆ ಸುಂದರವಾಗಿ ತೋರಿಸಿಕೊಡ್ತಾರೆ ಆ ವಿಶೇಷವನ್ನ. ಯಾದವಿ ಅಂತ ಶಬ್ದವನ್ನ ಆಚಾರ್ಯರು ಬಳಸುವುದರ ಮೂಲಕ ಹೀಗೆ ಕುಂತಿ ದೇವಿಯ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದು ಮಾದ್ರಿದೇವಿ. ಆಗ ಪಾಂಡುರಾಜ ಆ ರೀತಿ ಪ್ರಾರ್ಥನೆಯನ್ನು ಮಾಡಿದಾಗ ಪಾಂಡುರಾಜನಿಗೆ ಒಂದು ಮಾತು ಹೇಳ್ತಾರೆ, ತ್ವದರ್ಥೇತು, ನಿನಗೋಸ್ಕರ ನಾನು ಆ ಮಂತ್ರವನ್ನು ಮಾದ್ರಿಗೆ ಕೊಡ್ತೇನೆ. ಯಾಕೆ ಬಹಳಷ್ಟು ರಹಸ್ಯವಾಗಿರ್ತಕ್ಕಂಥ ಮಂತ್ರ. ಅಯ್ಯೋ ಬನ್ನಿ ನಾನು ಮಂತ್ರ ಜಪ ಮಾಡಿ ಸಿದ್ಧಿ ಮಾಡ್ಕೊಂಡಿದ್ದೇನೆ, ನಿಮಗೆಲ್ಲ ಉಪದೇಶ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೊಡ್ತಕ್ಕಂಥ ಮಂತ್ರ ಅಲ್ಲ. ಯಾಕೆ ಅದರ ದುರುಪಯೋಗ ಬಹಳಷ್ಟು ಆಗತಕ್ಕಂಥದ್ದು ಇದೆ ಲೋಕದಲ್ಲಿ. ಆದ್ದರಿಂದ ಅತ್ಯಂತ ರಹಸ್ಯವಾಗಿರ್ತಕ್ಕಂಥ ಮಂತ್ರವನ್ನ ಎಲ್ಲರಿಗೂ ಉಪದೇಶ ಮಾಡಬೇಡಿ ಅಂತಲೇ ಶಾಸ್ತ್ರ ಹೇಳ್ತಕ್ಕಂಥ. ಆದ್ದರಿಂದ ಯಾರಿಗೆ ಅರ್ಹತೆ ಇರುತ್ತೆ, ಯೋಗ್ಯತೆ ಇರುತ್ತೆ, ಅವರಿಗೆ ಮಾತ್ರ ಉಪದೇಶವನ್ನು ಮಾಡಬೇಕು. ಆದ್ದರಿಂದ ಆ ಯೋಗ್ಯತೆಯನ್ನ ಮಾತೃಯಲ್ಲಿ ಗುರುತಿಸಿರತಕ್ಕಂಥದ್ದು ಪಾಂಡುರಾಜ ಮತ್ತು ಕುಂತಿ. ಆ ಯೋಗ್ಯತೆಯನ್ನು ಗುರುತಿಸ್ತಾರೆ. ಆದ್ದರಿಂದಲೇ ಪಾಂಡುರಾಜ ಕುಂತಿ ಅಂತ ಹೇಳ್ತಾರೆ. ಕುಂತಿ ಅದನ್ನು ಒಪ್ಕೊಳ್ತಾಳೆ, ಒಂದು ಕಂಡೀಷನ್ ಹಾಕ್ತಾಳೆ. ಏನು ಕಂಡೀಷನ್ ಅಂದ್ರೆ ತ್ವದರ್ಥೆ, ನಿನಗೋಸ್ಕರವೇ ನಾನು ಕೊಡ್ತಾ ಇದ್ದೇನೆ ಅಂತ ಒಂದು ಮಾತಾಡ್ತಾರೆ. ಇದು ಒಂದು ಕಂಡೀಷನ್. ಇನ್ನೊಂದು ಕಂಡೀಷನ್ ಏನಂದ್ರೆ ಸಕೃತ್ ಫಲಾಯ. ಈ ಮಂತ್ರ ಒಂದು ಸಲ ಮಾತ್ರ ಫಲವನ್ನ ಕೊಡುತ್ತೆ. ಅವಳೇನು ಜಪ ಮಾಡಿ ಸಿದ್ಧಿ ಮಾಡಿಕೊಂಡಂತೆಲ್ಲ ಮಾಡಿ ಇವಳು ಉಪದೇಶ ಮಾಡಿದ್ದನ್ನು ಹಾಗೆ ಯಥಾವತ್ತಾಗಿ ಅನುಷ್ಠಾನ ಮಾಡ್ತಾರೆ, ದೇವತೆಗಳನ್ನು ಕರೀತಾರೆ ಮತ್ತು ಅನುಗ್ರಹ ಮಾಡ್ತಾರೆ, ಮಗನನ್ನ ಕರುಣಿಸ್ತಾರೆ. ಎಷ್ಟು ಬಾರಿ? ಒಂದು ಬಾರಿ ಮಾತ್ರವೇ. ಕುಂತಿ ಎಷ್ಟು ಬಾರಿ ಬೇಕಾದರೂ ಕರೆಯಬಹುದು. ಯಾಕೆ ಅಷ್ಟು ಸಿದ್ಧಿ ಒಳಗಿದೆ. ಆದರೆ ಅವಳು ಹೇಳುವಾಗಲೇ ಕಂಡೀಷನ್ ಹಾಕೊಡ್ತಾಳೆ, ಈ ಮಂತ್ರವನ್ನ ಒಂದು ಬಾರಿ ಮಾತ್ರ ಉಚ್ಚಾರ ಮಾಡಿ ಪಡ್ಕೊಳ್ಬಹುದು. ಎರಡನೇ ಬಾರಿ ಉಚ್ಚಾರ ಮಾಡಿದ್ರೆ ಅದು ಫಲಿಸುವುದಿಲ್ಲ ಅಂತಲೇ ಹೇಳಿಬಿಡ್ತಾಳೆ. ಹಾಗಾಗಿ ಕ್ವಶನ್ ಪೇಪರ್ ಬರೆದ್ಬಿಡ್ತಾರೆ, ಇನ್ಸ್ಟ್ರಕ್ಷನ್ಸ್ ಅಂತ ಹಾಕಿರ್ತಾರೆ. ಒಂದು ಕ್ವಶನ್ಗೆ ಒಂದೇ ಸಲ ಆನ್ಸರ್ ಮಾಡಬೇಕು. 2-3 ಸಲ ಆನ್ಸರ್ ಮಾಡಿದ್ರೆ ಫಸ್ಟ್ ಯಾವ್ದು ಆನ್ಸರ್ ಮಾಡ್ತಾರೆ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಎರಡನೇದು ಮೂರನೇದು ಲೆಕ್ಕಕ್ಕೆ ಬರೋಲ್ಲ. ಅದು ಕಂಡೀಷನ್ ಅಂತ. ಅದೇ ರೀತಿ ಕಂಡೀಷನ್ ಮುಂದೆ ಕಥೆಯಲ್ಲಿ ಹಿಂದೆ ಬಂದಿದೆ, ಮುಂದೆ ಬರುತ್ತೆ. ಭಾಗವತ ಬರತಕ್ಕಂಥ ಕಥೆ. ಜರಾಸಂಧ ತಪಸ್ಸು ಮಾಡ್ತಾನೆ. ರುದ್ರದೇವರ ತಪಸ್ಸು ಮಾಡಿ ಒಂದು ಆಯುಧವನ್ನು ಪಡ್ಕೊಳ್ತಾನೆ. ರುದ್ರದೇವರು ಏನು ಮಾಡ್ತಾರೆ? ಒಂದು ಗದೆಯನ್ನು ಕೊಡ್ತಾರೆ. ರುದ್ರದೇವರ ಆಯುಧ ಯಾವುದು? ಶೂಲ. ಅವರ ಆಯುಧ ಶೂಲ. ಶೂಲಿ ಅಂತ ರುದ್ರದೇವರನ್ನ ಕರೀತೇವೆ, ಶೂಲಪಾಣಿ ಅಂತ ಹೇಳ್ತೇವೆ. ಆಯುಧವನ್ನು ಬೇಕು ಅಂತ ಜರಾಸಂಧ ತಪಸ್ಸು ಮಾಡಿದಾಗ ರುದ್ರದೇವರು ಕೊಟ್ಟಿರ್ತಕ್ಕಂಥ ಒಂದು ಗದೆಯನ್ನ ಕೊಡ್ತಾರೆ. ಗದೆಯನ್ನು ಕೊಟ್ಟು ಹೇಳ್ತಾರೆ, ನಿನ್ನ ಶತ್ರು ಯಾರು ಬೇಕಾದರೂ ಇರಲಿ, ಎಷ್ಟು ಬಲಿಷ್ಠ ಬೇಕಾದರೂ ಇರಲಿ, ಅವನ ಮೇಲೆ ಪ್ರಯೋಗ ಮಾಡಿದ್ರೆ ಅವನು ಸತ್ತು ಹೋಗ್ತಾನೆ, ಅವನನ್ನು ಸಾಯಿಸಿಬಿಡುತ್ತೆ ಈ ಗದೆ. ಆದರೆ ಒಂದು ಕಂಡೀಷನ್ ಏನು? ಒಂದು ಸಲ ಮಾತ್ರ ಇದನ್ನ ಪ್ರಯೋಗ ಮಾಡಬಹುದು. ಯಾರ ಮೇಲೆ ಬೇಕಾದರೂ ಪ್ರಯೋಗ ಮಾಡೋ, ಅವರನ್ನು ಸಾಯಿಸಿಬಿಟ್ಟು ಮರುಕ್ಷಣ ಏನಾಗುತ್ತೆ? ಆಗದೆ ನನ್ನ ಹತ್ರ ಬರುತ್ತೆ, ನನ್ನ ಕೈಲಾಸ ಲೋಕಕ್ಕೆ ಬರುತ್ತೆ, ಮತ್ತೆ ನನ್ನ ಹತ್ರ ವಾಪಸ್ ಬರೋದಿಲ್ಲ ಅಂತ ಒಂದು ಕಂಡೀಷನ್ ಹಾಕಿಬಿಟ್ಟು ಏನು ಮಾಡಿದ್ದು ಜರಾಸಂಧನಿಗೆ ಗದೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ರುದ್ರದೇವರು. ಎಷ್ಟು ಸಲ ಬೇಕಾದರೂ ಉಪಯೋಗ ಮಾಡೋ ಅಂತ ಹೇಳ್ಬಿಟ್ರೆ ಬೇಕಾದ ದುರುಪಯೋಗ ಆಗುತ್ತೆ. ಇಂದ್ರ ಕರ್ಣನಿಗೆ ಕೊಟ್ಟಿರ್ತಕ್ಕಂಥ ಶಕ್ತಿ ಆಯುಧವೂ ಅಂತಹದ್ದೇ. ಹೀಗೆ ಮಾತಿಗೆ ಕೊಡುವಾಗಲೇ ಕೊಟ್ಟು ಕಂಡೀಷನ್ ಹಾಕೊಡ್ತಕ್ಕಂಥದ್ದು ಏನಂದ್ರೆ ಒಂದು ಸಲ ಮಾತ್ರವೇ ನಿಮಗೆ ಫಲವನ್ನು ಕೊಡುತ್ತೆ, ಮತ್ತೊಮ್ಮೆ ಇದನ್ನ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕರಾರನ್ನ ಕಂಡೀಷನ್ ಹಾಕಿ ಕೊಟ್ಟು ಬಿಡ್ತಾಳೆ. ಯಾಕೆ ಹಾಗೆ ಮಾಡಿದ್ದಾಳೆ ಕುಂತಿ? ಯಾಕೆ ಕುಂತಿಗೆ 3 ಜನ ಮಕ್ಕಳಿದ್ದಾರೆ, ಅವಳಿಗೆ 1-2-3 ಆಗಲಿ ಬಿಡಿ, ಒಂದೇ ಯಾಕೆ ಕಂಡೀಷನ್ ಹಾಕಬೇಕು? ಅದನ್ನ ಕಾರಣವನ್ನು ಆಚಾರ್ಯ ಹೇಳ್ತಾರೆ. ಕುಂತಿ ಏನು ಆಲೋಚನೆ ಮಾಡಿದ್ರು ಅನ್ನೋದನ್ನು ಹೇಳ್ತಾರೆ. ಉವಾಚ ಮಾತ್ರಿ ಸುಖಂ ಮನುಂಚ ಪುನಃ ಫಲಂತೆ ನ ಭವಿಷ್ಯತಿ. ನಿನಗೆ ಈ ಮಂತ್ರವನ್ನು ಉಪದೇಶ ಮಾಡ್ತೇನೆ, ಒಂದು ಬಾರಿ ಫಲವನ್ನು ಕೊಡುತ್ತೆ, ಎರಡನೇ ಬಾರಿ ಈ ಮಂತ್ರ ಫಲವನ್ನು ಕೊಡುವುದಿಲ್ಲ ಅಂತ ಹೇಳಿರುತ್ತೆ. ಅವಳಿಗೂ ಹೇಳಿದ್ದು ಹಾಗೆ, ಮಂತ್ರಕ್ಕೂ ಆ ರೀತಿ ನಿರ್ದೇಶನವನ್ನು ಮಾಡತಕ್ಕಂಥದ್ದು. ಒಂದು ಸಲ ಮಾತ್ರ ಮಂತ್ರ ಫಲಿಸಲಿಂತ ಮಂತ್ರಕ್ಕೂ ಒಂದು ನಿರ್ದೇಶನ, ಮಾತ್ರಿಗೂ ಒಂದು ನಿರ್ದೇಶನ. ಈ ರೀತಿ ಕುಂತಿ ಒಂದು ಕರಾರನ್ನು ಹಾಕಿಬಿಟ್ಟು ಮಾತ್ರಿಗೆ ಮಂತ್ರವನ್ನೇನೋ ಕೊಟ್ಟರು. ಮಂತ್ರವನ್ನು ಸ್ವೀಕಾರ ಮಾಡುವಾಗ ಸ್ವೀಕಾರ ಮಾಡಿದ ಮೇಲೆ ಮಾತ್ರ ಆಲೋಚನೆ ಮಾಡ್ತಾರೆ. ಹೀಗೆ ಆಲೋಚನೆ ಮಾಡಿ ಮಕ್ಕಳನ್ನು ಪಡ್ಕೊಳ್ಬಹುದು ಅಂತ
ಮುಂದಾಲೋಚನೆಯಿಂದ ಒಂದು ಬಾರಿ ಫಲಿಸಲಿ ಅಂತ ಹೊರಕೊಟ್ಟಿರತಕ್ಕಂಥದ್ದು. ಕುಂತಿ ಆಲೋಚನೆ ಅಷ್ಟು ದೊಡ್ಡದು. ನಾವು ಹೇಳಿದ್ರೆ ದೂರಗಾಮಿಗಳು ಅಂತ ಹೇಳ್ತಾರೆ. ಮುಂದೆ ಏನೇನಾಗುತ್ತೆ ಅದನ್ನೆಲ್ಲವನ್ನ ಮೊದಲಿಗೆ ಆಲೋಚನೆ ಮಾಡಿಕೊಂಡಿರತಕ್ಕಂಥ ಕುಂತಿ ಆಲೋಚನೆ ಮಾಡಿಬಿಟ್ಟೆ ಹೇಳಿದ್ದಾರೆ. ಏನು ಮಾಡೋದು ಮಾತೃದೇವಿ ಅಂತ ಅದನ್ನು ಹೇಳ್ತಾರೆ. ಮಂತ್ರಂ ಸಮಾದಾಯ ಚ ಭದ್ರಪುತ್ರಿ ವ್ಯಚಿಂತಯತ್ಸ್ಯಾಂ ಕಥಂ ದ್ವಿಪುತ್ರಿ. ಏನು ಆಲೋಚನೆ ಮಾಡಿದ್ರು? ಕುಂತಿಗೆ ಈಗಾಗಲೇ 3 ಜನ ಮಕ್ಕಳಿದ್ದಾರೆ. ನನಗೆ ಒಂದು ಬಾರಿ ಮಾತ್ರ ಮಂತ್ರ ಫಲ ಕೊಡ್ಲಿ ಅಂತ ಬಲ ಕೊಟ್ಟಿದ್ದಾಳೆ ಕುಂತಿ. ಏನು ಮಾಡಬೇಕು? ಒಂದು ಸಲ ಮಂತ್ರ ಜಪವನ್ನು ಮಾಡಿ ಯಾವ ದೇವತೆಯನ್ನು ಕರೆದರೂ ಕೂಡ ಮಗನನ್ನ ಕರುಣಿಸ್ತಾನೆ. ಏನಾಯ್ತು? ನನಗೊಬ್ಬ ಮಗ ಜನಿಸಿದ. ಕುಂತಿಗೆ 3, ನನಗೆ ಒಬ್ಬ. 3 ಇಲ್ಲದೆ ಹೋದ್ರೆ ಅಟ್ಲೀಸ್ಟ್ 2 ಆದ್ರೆ ಆಗ್ಬೇಕು. 3 ಇಲ್ಲ ಸಮಾನ, ಕೊನೆ ಪಕ್ಷ 2 ಆದ್ರೂ ಮಕ್ಕಳಾಗಲಿ ನನಗೆ ಅನ್ನುವಂಥ ಆಲೋಚನೆ ಮಾದ್ರಿಗೆ ಬಂದುಬಿಡ್ತಾರೆ. ಅದಕ್ಕೋಸ್ಕರ ಆಲೋಚನೆ ಮಾಡ್ತೀವಿ. ಮಹಾಬುದ್ಧಿವಂತೆ. ಯಾಕೆ? ಮಾದ್ರಿ ಮದ್ರ ದೇಶದ ರಾಜನ ಮಗಳು. ಮದ್ರ ದೇಶ ಅಂದರೆ ಮದ್ರಾಸ್. ಅವಳು ಸೌತ್ ಇಂಡಿಯನ್, ಕುಂತಿ ನಾರ್ತ್ ಇಂಡಿಯನ್. ಉತ್ತರ ಭಾರತಕ್ಕೆ ಹೋದರೆ ಹೇಳ್ತಾರೆ, ಅನೇಕ ಬಾರಿ ಉತ್ತರ ಭಾರತಕ್ಕೆ ಶ್ರೀಲಂಕಾ ಸಂಚಾರದಲ್ಲಿದ್ದಾಗ ನಮ್ಮನ್ನೆಲ್ಲ ನೋಡಿ ಉತ್ತರ ಭಾರತದ ಆಡುಕೊಳ್ಳೋರು ಏನು ಆಡ್ಕೊಳ್ತಾರೆ? ಓ ಚಾವಲ್ ಖಾತೆ, ಅವ್ರು ಅನ್ನ ತಿನ್ನುವರು ಬುದ್ಧಿವಂತರು ಅಂತ ಅವರ ಆಲೋಚನೆ. ದಕ್ಷಿಣ ಭಾರತದವರು ಬುದ್ಧಿವಂತರು, ಬಹಳಷ್ಟು ವಿಚಾರವಂತರು ಅಂತ ಆಲೋಚನೆ. ಉತ್ತರ ಭಾರತದವರು ಭಕ್ತಿ, ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾರೆ, ಹಾಡ್ತಾರೆ, ಕುಣಿತಾರೆ, ನರ್ತನ ಮಾಡ್ತಾರೆ. ಇಲ್ಲಿ ಹಾಕಲ್ಲ. ಯಾಕೆ ಹಾಡಬೇಕು? ಏನು ಹಾಡಿದ್ರೆ ಏನು ಸಿಗುತ್ತೆ? ಹೀಗೆ ವಿಚಾರವನ್ನು ಮಾಡಿಕೊಂಡಿರ್ತಕ್ಕಂಥ ಬುದ್ಧಿವಂತರು ದಕ್ಷಿಣ ಭಾರತದವರು ಅಂತ. ಮಾದ್ರಿ ದಕ್ಷಿಣ ಭಾರತದವರು ಮಧ್ಯ ದೇಶದ ರಾಜನವರು ಆಲೋಚನೆ ಮಾಡಿರುತ್ತೆ. ದಕ್ಷಿಣದಲ್ಲಿ ಕಂಡೀಷನ್ ಹಾಕಿಕೊಂಡೆ ಏನು ಆಲೋಚನೆ ಮಾಡೋದು? ಹೇಗಾದರೂ ಮಾಡಿದ್ರೆ 3 ಅಲ್ಲಾದರೂ 2 ಪಡ್ಕೊಳ್ಬೇಕು ಅನ್ನುವಂತಹ ಆಲೋಚನೆಯನ್ನು ಮಾಡಿದ್ದಾರೆ. ಕುಂತಿಯ ಸಾಮಾನುಗಳೆಲ್ಲ ಈ ರೀತಿ ಮಾಡಬಹುದು ಅಂತ ಅಂದ್ಕೊಂಡು ಏನು ಮಾಡ್ತಾರೆ? ಒಂದೇ ಸಲ ಕೊಡ್ತಾರೆ. 2 ಮಹಾಮೇಧಾವಿಗಳು. ಇಂಥ ಕುಂತಿ ಏನು ಮಾಡ್ತಾಳೆ? ಮಾದ್ರಿ ವ್ಯಚಿಂತಯತ್ಸ್ಯಾಂ ಕಥಂ ದ್ವಿಪುತ್ರಿ, 2 ಮಕ್ಕಳನ್ನು ಪಡೆಯುವ ಮಾರ್ಗ ಹೇಗೆ ಅಂತ ಅವಳಿಗೆ ಒಂದು ಆಲೋಚನೆ ಬಂತು ಅಂತ ಹೇಳ್ತಾರೆ. ಆಗ ಅವಳು ಆಲೋಚನೆ ಮಾಡಿದಾಗ ದೇವತೆಗಳನ್ನು ಕರೀಬೇಕು. ಯಾರನ್ನ ಕರೀಬೇಕು? 2 ಕರೀಲಿಕ್ಕೆ ಸಾಧ್ಯ, ಒಬ್ಬರನ್ನೇ ಕರೀಬೇಕು. ಕರೆಯೋದು ಒಬ್ಬರನ್ನೇ. ನನಗೆ 2 ಮಕ್ಕಳು ಬೇಕು. ಹಾಗಿದ್ದ ಮೇಲೆ ಏನು ಮಾಡಬೇಕು? ಅವಳಿ ದೇವತೆಗಳನ್ನು ಕರೀಬೇಕು. ಅವಳಿ ಮಕ್ಕಳು ಅಂತ ಹೇಳ್ತೇವಲ್ಲ, ಅವಳಿ ದೇವತೆಗಳನ್ನ ಟ್ವಿನ್ ಕಾರ್ಡ್ಸ್ ಅಂತ ಹೇಳ್ತಾರೆ. ಅವಳಿ ದೇವತೆಗಳನ್ನು ಕರೆದಾಗ ಏನಾಗುತ್ತೆ? 2 ಮಕ್ಕಳೇ ಬರ್ತಾರೆ ಎನ್ನುವಂಥ ಆಲೋಚನೆ ಬಂತು. ಕೂಡಲೇ ಆ ಕೆಲಸವನ್ನು ಮಾಡಿಬಿಡ್ತಾಳೆ. ಯಾರನ್ನ ಕರಿಬೇಕು? ಸದಾವಿಯೋಗೋ ದಿವಿಜೇಷು ದಸ್ರವು ನಚೈತಯೋ ನಾಮಭೇದ ಕ್ವಚಿದ್ಧಿ ಏಕಾ ಭಾರ್ಯ ಸಹಿತಯೋರಪ್ಯುಷಾಹಿ ತದಾಯಾತಃ ಸಕೃತ್ ಆವರ್ತನ ದ್ವೌ. ದೇವತೆಗಳಲ್ಲಿ ಟ್ವಿನ್ ಗಾಡ್ಸ್ ಅಂತಿದ್ದಾರೆ. ಅಶ್ವಿನಿ ದೇವತೆಗಳು ಅವರು ಯಮಳರು, ಅವರು ಅವಳಿ ದೇವತೆಗಳು. ಯಾವಾಗಲೂ ಒಟ್ಟಿಗೆ ಇರ್ತಾರೆ. ಒಬ್ಬರನ್ನ ಬಿಟ್ಟು ಮತ್ತೊಬ್ಬರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಅವರಿಬ್ಬರಿಗೂ ಒಂದೇ ಹೆಸರು. ಈಗ ಲೋಕದಲ್ಲಿ ನಾವು ನೋಡುವಾಗ ಇಬ್ಬರು ಅವಳಿ ಜವಳಿ ಮಕ್ಕಳು ಏನು ಮಾಡ್ತೇವೆ? ಇಬ್ಬರಿಗೂ ಬೇರೆ ಬೇರೆ ಹೆಸರು ಇರ್ತದೆ. ಒಬ್ಬರನ್ನು ಕರೆದ್ರೆ ಹೆಸರು ಕರೆದ್ರೆ ಅವನು ಬರ್ತಾರೆ, ಇನ್ನೊಂದು ಹೆಸರು ಕರೆದ್ರೆ ಇವನು ಬರ್ತಾರೆ. ಇಬ್ಬರಿಗೂ ಒಂದೇ ಹೆಸರು ಇರೋದಿಲ್ಲ. ಅವಳಿ ಮಕ್ಕಳಾಗಿ ಹುಟ್ಟಿದ್ರು ಕೂಡ ಹೆಸರು ಬೇರೆ ಬೇರೆ ಇರುತ್ತೆ. ಆದರೆ ಅವಳಿ ದೇವತೆಗಳು ಹಾಗೆಲ್ಲ. ದೇವತೆಗಳಷ್ಟೇ ಅಲ್ಲ, ಅವರಲ್ಲಿ ಹೆಸರು ಕೂಡ ಒಂದೇ. ಆ ಒಂದು ಹೆಸರು ಕರೆದು 2 ಬಂದ್ಬಿಡ್ತಾರೆ. ಅದಕ್ಕೋಸ್ಕರ ಒಂದೇ ಹೆಸರು. 2 ಹೆಸರಿಲ್ವಾ ಅಂದರೆ 2 ಹೆಸರು ಇದೆ. ಏನು ಹೆಸರು? 2 ಹೆಸರು. ನಾಸತ್ಯ ಅಂತ ಒಬ್ಬನ ಹೆಸರು, ದಸ್ರ ಅಂತ ಮತ್ತೊಬ್ಬರ ಹೆಸರು. ಆದರೆ ಇಬ್ಬರಿಗೂ 2 ಹೆಸರು ಇದೆ. ನಾಸತ್ಯ ಅಂತ ಕರೆದ್ರೆ 2 ಓಡಿ ಬರ್ತಾರೆ. ದಸ್ರ ಅಂತ ಕರೆದ್ರೆ 2 ಓಡಿ ಬರ್ತಾರೆ. ಯಾಕೆ? 2 ಹೆಸರು ನಾಸತ್ಯ, 2 ಹೆಸರು ದಸ್ರ. ಒಬ್ಬನ ಹೆಸರು ನಾಸತ್ಯ, ಒಬ್ಬನ ಹೆಸರು ದಸ್ರ ಅಲ್ಲ. ನಾಸತ್ಯ ದಸ್ರವು ಅಂದರೆ ಹೇಗೆ? ಅವಳಿ ದೇವತೆಗಳು, ಅವಳಿ ಹೆಸರುಗಳು. 2 ಹೆಸರು, 2 ಹೆಸರು. ಹಾಗಾಗಿ ಏನಾಗುವುದು? ನಾವು ಯಾರನ್ನು ಕರೆದರೂ ಕೂಡ 2 ಬರ್ತಾರೆ. 2 ಮಕ್ಕಳನ್ನು ಕರೆಸಿದಾಗ 2 ಮಕ್ಕಳು ಹುಟ್ಟುತ್ತಾರಲ್ವಾ? ಇದು ಮಾತ್ರ ಆಲೋಚನೆ ಅಷ್ಟೇ ಅಲ್ಲ. ಅವರಿಬ್ಬರಿಗೂ ಕೂಡ ಏಕಾ ಭಾರ್ಯ, ಒಬ್ಬಳೇ ಪತ್ನಿ ಉಷಾ. ಅಶ್ವಿನಿ ದೇವತೆಗಳ 2 ಅಶ್ವಿನಿ ದೇವತೆಗಳ ನಾಸತ್ಯದ ಪತ್ನಿಯಾರು ಒಬ್ಬಳೇ ಉಷಾ. ಇದೆಲ್ಲವನ್ನ ಆಲೋಚನೆ ಮಾಡ್ತಾಳೆ. ಏಕಾ ಭಾರ್ಯ ಸಹಿತಯೋರಪ್ಯುಷಾಹಿ. ಆದ್ದರಿಂದ ಅವರಿಬ್ಬರನ್ನ ಕರೆದ್ರೆ ಸಕೃತ್ ಆವರ್ತನ. ಒಂದು ಸಲ ಕರೆದರೂ ಸಾಕು, 2 ಬರ್ತಾರೆ. 2 ಕೂಡ ಮಕ್ಕಳನ್ನ ಕರುಣಿಸ್ತಾರೆ ಎಂಬಂತಹ ದೃಷ್ಟಿಯಿಂದ ಮಾತು ಈ ರೀತಿಯಾಗಿರತಕ್ಕಂತಹ ಆಲೋಚನೆಯನ್ನು ಮಾಡಿ 2 ಕರೀತಾ ಇದ್ದಾಳೆ. 2 ಅವಳಿ ಮಕ್ಕಳು. ಇಲ್ಲಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. 2 ಅವಳಿ ದೇವತೆಗಳು, 2 ಹೆಸರು ಒಂದೇ.
ಆದ್ದರಿಂದ ಇಬ್ಬರ ಪತ್ನಿಯರು ಕೂಡ ಒಂದೇ ಅಂದ ಮೇಲೆ ಇಬ್ಬರು ಒಂದೇ. ನಾವು ಇಬ್ಬರು ಒಂದೇ ಅಂತ ಹೇಳ್ಬಿಡ್ತೆ. ಇಬ್ಬರು ಒಂದೇ ಅಂದ್ರೆ ಏನು? ಅಭೇದನ ಅಲ್ಲ. ಇಬ್ಬರು ಒಂದೇ ರೀತಿ ಇದ್ರೂ ಕೂಡ ಇಬ್ಬರು ಒಂದೇ ಅಲ್ಲ, ಇಬ್ಬರು ಬೇರೆ ಬೇರೆ, ಪರಸ್ಪರ ಭಿನ್ನ, ಭಿನ್ನ ಧರ್ಮ, ಭಿನ್ನ ಜೀವ. ಪ್ರತಿಯೊಬ್ಬ ಜೀವನೂ ಕೂಡ ಭಿನ್ನನೇ ಹೊರತು ಇಬ್ಬರು ಜೀವನ ಒಬ್ಬರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಹೆಸರಿರ್ಬೋದು, ಒಂದೇ ಸ್ವಭಾವ ಇರ್ಬೋದು, ಒಂದೇ ಶರೀರದಂತೆ ಇರ್ಬೋದು, ಆದರೆ ಇಬ್ಬರು ಕೂಡ ಪರಸ್ಪರ ಭಿನ್ನ ಜೀವರು, ಹೆಸರು ಒಂದೇ. ಆದ್ದರಿಂದ ಈ ರೀತಿ ಸಾಮ್ಯ ಇರತಕ್ಕಂತಹ ಆಸಕ್ತಿಯ ದಸರನ್ನೇ ದೇವತೆಗಳನ್ನೇ ಪರಸ್ಪರ ಭಿನ್ನರು ಅಂತ ಹೇಳಿದರೆ, ಯಾವ ಸಾಮ್ಯವೂ ಇಲ್ಲದೆ ಇರತಕ್ಕಂತಹ ಭಗವಂತ ಮತ್ತು ಜೀವ ಬ್ರಹ್ಮರು ಒಂದೇ ಆಗಲಿಕ್ಕೆ ಹೇಗೆ ಸಾಧ್ಯ? ಇದು ಬಲವಾಗಿರತಕ್ಕಂತಹ ಪ್ರಶ್ನೆ. ಆದ್ದರಿಂದ ಯಾವ ಕಾರಣದಿಂದಲೂ ಕೂಡ ಜೀವ ಬ್ರಹ್ಮೈಕ್ಯ ಎನ್ನುವಂತಹದ್ದು ಪರಮ ಮಿಥ್ಯ, ಅದು ಸತ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ದೃಷ್ಟಾಂತವನ್ನು ತೋರಿಸಿಕೊಡ್ತಕ್ಕಂಥದ್ದು ಅವಳಿ ದೇವತೆಗಳ ದೃಷ್ಟಾಂತ ಆಯಿತು. ಮಾತೃದೇವಿ ಏನು ಮಾಡ್ತಾಳೆ? ಇಬ್ಬರು ದೇವತೆಗಳನ್ನ ಕರೀತಾರೆ. ಇಲ್ಲಿ ಒಂದು ವಿಶೇಷ ಏನು ಅಂದರೆ, ಇಬ್ಬರು ದೇವತೆಗಳನ್ನು ಕರೆದು ಕೂಡ ನಾಮ ಒಂದೇ ಇದ್ರೂ ಕೂಡ ಪ್ರಧಾನ, ಕೆಲವೊಂದೇನಾಗುತ್ತೆ, ಒಬ್ಬರು ಪ್ರಧಾನ ಮತ್ತೊಂದು ಅಪ್ರಧಾನ ಅಂತ ಆಗುತ್ತೆ. ಮುಂದೆ ಅಧ್ಯಯನ ಕೊನೆಗೆ ಆಚಾರ್ಯರು ವರ್ಣನೆ ಮಾಡ್ತಾರೆ. ಒಬ್ಬರು ಪ್ರಧಾನ ಮತ್ತೊಬ್ಬರು ಅಪ್ರಧಾನ. ಹಾಗಾದಾಗ ಏನಾಗುತ್ತೆ, ಒಬ್ಬರ ಹೆಸರು ಕಳೆದ್ರೆ ಒಬ್ಬರು ಬಂದುಕೊಡಬೇಕು, ಮತ್ತೊಬ್ಬ ಅಪ್ರಧಾನ ಅಲ್ವಾ ಅಂತ ಹೇಳಿದ್ರೆ ನಾಮತಃ ವ್ಯತ್ಯಾಸವೂ ಇಲ್ಲ ಅಂತ ಹೇಳ್ತಾರೆ. ಒಬ್ಬನ ಹೆಸರು ಕಳೆದು ಕೂಡ ಇಬ್ಬರು ಬಂದು ಬಿಡ್ತಾರೆ, ನಾಮತಃ ವ್ಯತ್ಯಾಸವೂ ಇಲ್ಲ. ಹೀಗಾಗಿ ಇಬ್ಬರು ಪ್ರಧಾನರೇ, ಎರಡು ಹೆಸರುಗಳನ್ನು ಕಳೆದು ಕೂಡ ಇಬ್ಬರು ಪ್ರಧಾನವಂತ ಆಗಿಬಿಡ್ತಾರೆ. ಯಾವ ದೃಷ್ಟಿಯಿಂದಲೂ ಕೂಡ ಅವರಲ್ಲಿ ವ್ಯತ್ಯಾಸವನ್ನೇ ಕಾಣಿಸುವುದಿಲ್ಲ. ಆದ್ದರಿಂದ ಇಬ್ಬರು ದೇವತೆಗಳನ್ನು ಕರೆಯಬೇಕು ಅಂತ ಮಾತಿನ ಚಿಂತನೆ ಇದು. ಈ ಕ್ಷಂತ್ಯ ಆಕಾರಿತವು ಅಶ್ವಿನೌತವು, ಈ ರೀತಿಯಾಗಿ ವಿಶೇಷವಾಗಿ ಬಹಳಷ್ಟು ಆಲೋಚನೆಯನ್ನು ಮಾಡಿ ಮಾತೃದೇವಿ ಏನು ಮಾಡ್ತಾಳೆ, ಅಶ್ವಿನಿ ದೇವತೆಗಳನ್ನ ಆಹ್ವಾನ ಮಾಡ್ತಾರೆ. ಆಹ್ವಾನ ಮಾಡಿದ ಕೂಡಲೇ ಮಂತ್ರದ ಪ್ರಭಾವದಿಂದ ಕೂಡಲೇ ಬರ್ತಾರೆ. ಶೀಘ್ರ ಪ್ರಾಪ್ತವು ಪುತ್ರಕ್ಕೂ ತತ್ಪ್ರಸೂತವು. ಅವರಿಗೆ ಮಾತೃದೇವಿಗೆ ಇಬ್ಬರು ಕೂಡ ಮಕ್ಕಳನ್ನು ಕರುಣಿಸ್ತಾರೆ. ಮಕ್ಕಳನ್ನು ಕರುಣಿಸುವುದು ಅಂದ್ರೆ ಏನು? ಅವರೇ ಮಕ್ಕಳಾಗಿ ಜನಿಸ್ತಾರೆ. ಹೇಗೆ ಯಮಧರ್ಮನನ್ನು ಕರೆದಾಗ ಯಮಧರ್ಮನೇ ಯುಧಿಷ್ಠಿರನಾಗಿ ಅವತಾರ ಮಾಡಿದ, ವಾಯುದೇವರನ್ನು ಕರೆದಾಗ ಸ್ಪೃಷ್ಟವೈವ ಪ್ರೀತಿ ಮತ ಅನಿಲಿನ ಸ್ಪರ್ಶ ಮಾಧ್ಯಮದಿಂದ ಸ್ವತಃ ವಾಯುದೇವರೇ ತಾವೇ ಭೀಮಸೇನ ದೇವರಾಗಿ ಅವತಾರ ಮಾಡ್ತಾರೆ. ಇಂದ್ರನನ್ನ ಕರೆದ ಕೂಡಲೇ ಇಂದ್ರನೇ ಅರ್ಜುನನಾಗಿ ಜನಿಸ್ತಾನೆ. ಅದೇ ರೀತಿ ಅಶ್ವಿನಿ ದೇವತೆಗಳನ್ನು ಆಹ್ವಾನ ಮಾಡಿದ ಕೂಡಲೇ ಅಶ್ವಿನಿ ದೇವತೆಗಳು ಮಕ್ಕಳನ್ನು ಕರುಣಿಸಿದ್ರು ಅಂದರೆ ಸ್ವತಃ ಅವರೇ ಮಕ್ಕಳಾಗಿ ಜನಿಸ್ತಾ ಇದ್ದಾರೆ. ಮಾತೃದೇವಿ ಇಬ್ಬರು ಕೂಡ ಜನಿಸಿಬಿಡ್ತಾರೆ. ಇಬ್ಬರಲ್ಲಿ ಆಚಾರ್ಯ ಹೇಳ್ತಾರೆ, ತಾವೇವ ದೇವೋ ನಕುಲಃ ಪೂರ್ವಜಾತಃ. ಇಬ್ಬರಲ್ಲಿ ಜನಿಸ್ಬೇಕು, ಅವತಾರ ಮಾಡಬೇಕಲ್ವ. ಅವತಾರ ಮಾಡುವಾಗ ಒಬ್ಬರು ಮೊದಲು, ಆಮೇಲೆ ಇನ್ನೊಬ್ಬರು, ಇಬ್ಬರು ಒಟ್ಟಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಜನಿಸಿದ್ದು ಯಾರು ಅಂದರೆ ನಕುಲಃ ಅಂತ ಹೇಳ್ತಾರೆ. ನಕುಲಃ ಪೂರ್ವಜಾತಃ, ನಕುಲ ಮೊದಲಿಗೆ ಜನಿಸ್ತಾನೆ. ಸಹದೇವಭೂತ್ ಪಶ್ಚಿಮಸ್ತು, ಅನಂತರ ಸಹದೇವ ಪಶ್ಚಿಮ, ಅನಂತರ ಜನಿಸಿರತಕ್ಕಂಥದ್ದು ಸಹದೇವ. ತೌ ಯಮೋ, ಇಬ್ಬರು ಕೂಡ ಯಮಳರು. ಅಶ್ವಿನಿ ದೇವತೆಗಳಂತೆ ಇಬ್ಬರು ಕೂಡ ಅವಳಿ ಮಕ್ಕಳು ಅಂತ ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಮಾತೃದೇವಿ ಇಬ್ಬರು ಮಕ್ಕಳನ್ನ ಪಡ್ಕೊಂಡು ಬಿಟ್ಲು. ಒಂದು ಸಲ ಮಂತ್ರ ಫಲಿಸ್ತು, ಇನ್ನೊಂದು ಮಂತ್ರ ಅವಳ ಹತ್ರ ಇದೆ, ಮಂತ್ರ ಗೊತ್ತಿದೆ, ಬರೆದಿಟ್ಟುಕೊಂಡಿದ್ದಾಳೆ. ಇನ್ನೊಂದು ಸಲ ಪಾರಾಯಣ ಮಾಡಿದ್ರೆ ಮಂತ್ರ ಬಾಯ್ಪಾಠ ಬಂದ್ಬಿಡುತ್ತೆ. ಆದರೆ ಫಲ ಕೊಡುವುದಿಲ್ಲ, ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪ್ರಶ್ನೆ ಪತ್ರಿಕೆ ಇರ್ತದೆ. ನಾವೇನು ಮಾಡ್ತೇವೆ, ಪ್ರಶ್ನೆ ಪತ್ರಿಕೆ ನಮ್ಮ ಕೈಲಿ ಇರುತ್ತೆ. ನಾವು ಮನೆಗೆ ಹೋಗಿ ಮತ್ತೊಂದು ಪ್ರಶ್ನೆ ಪತ್ರಿಕೆ ಇಟ್ಕೊಂಡು ಉತ್ತರ ಬರೀತೀವಿ ಅಂದರೆ ಅದನ್ನ ಯಾರು ತಗೊಳ್ತಾರ? ಎಲ್ಲಿ ಪ್ರಶ್ನೆ ಪತ್ರಿಕೆ, ಎಲ್ಲಿ ಪರೀಕ್ಷಾ ಸೆಂಟರ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಪರೀಕ್ಷಾ ಸೆಂಟರ್ ಕೂತ್ಕೊಂಡು ಉತ್ತರ ಪತ್ರಿಕೆಯನ್ನು ಬರೆದು ಕೊಟ್ಟರೆ ಅದನ್ನು ಕನ್ಸಿಡರ್ ಮಾಡ್ತಾರೆ, ವ್ಯಾಲ್ಯೂಯೇಷನ್ ಮಾಡ್ತಾರೆ, ಮಾರ್ಕ್ಸ್ ಕೊಡ್ತಾರೆ. ಅದೇ ಪ್ರಶ್ನೆ ಪತ್ರಿಕೆ ತೊಗೊಂಡು ಹೋಗೋದಿಲ್ಲ, ವಾಪಸ್ ತೊಗೊಂಡು ಹೋಗಿ ನೀವಂತ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ವಿದ್ಯಾರ್ಥಿಗಳು ಅದೇ ಪ್ರಶ್ನೆ ಪತ್ರಿಕೆ ಮನೇಲಿ ಹೋಗಿ ಕುತ್ಕೊಂಡು ಬರೀತೇನೆ ಒಂದು ಮಾರ್ಕ್ಸ್ ಕೊಡಿದ್ರೆ ಯಾರು ಮಾರ್ಕ್ಸ್ ಕೊಡಲ್ಲ. ಯಾಕೆ? ಆ ಸ್ಥಳದಲ್ಲಿ ಒಂದು ಸಲ ಮಾತ್ರ ಬರೆದರೆ ಅದಕ್ಕೆ ಫಲ ಎನ್ನುವಂಥದ್ದು ಸಿಗುತ್ತೆ. ಅದೇ ರೀತಿ ಕುಂತಿದೇವಿ ಹೇಳುವಾಗ ಹೇಳಿರ್ತಕ್ಕಂಥದ್ದು ಒಂದು ಸಲ ಮಾತ್ರ ಫಲವನ್ನು ಕೊಡುತ್ತೆ ಅಂತ ಹೇಳಿದ್ರಿಂದ ಮಂತ್ರ ಗೊತ್ತಿದ್ರು ಕೂಡ ಜಪ ಮಾಡಿದ್ರೆ ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆಸೆ ಇನ್ನೊಂದು ಬೇಕಲ್ವ ಅವರಿಗೆ. ಈ ಮೂರಿದ್ದಾರೆ, ಕುಂತಿದೇವಿ ಮೂರು ಮಕ್ಕಳಿದ್ದಾರೆ, ನನಗೆ ಎರಡಾಯಿತು, ಇನ್ನೊಂದು ಸಲ ಮಂತ್ರ ಕೊಡ್ಕೊಂಡ್ಬಿಟ್ರೆ ನನಗೂ ಮೂರು ಮಕ್ಕಳಾಗಿ ಬಿಡ್ತಾರೆ ಎನ್ನುವಂಥ ಆಲೋಚನೆ. ನಾನು ಕೂಡ ಕುಂತಿಗೂ ಮೂರು ಮಕ್ಕಳು, ನನಗೂ ಮೂರು ಮಕ್ಕಳಾಗ್ತಾರೆ ಎಂಬಂಥ ಭಾವನೆ ಮಾತೃದೇವಿಯಲ್ಲಿ ಬಂತು. ಅದಕ್ಕೋಸ್ಕರ ಏನು ಮಾಡ್ತಾಳೆ, ಪುನಃ ಪಾಂಡವರಾಜ ಹತ್ರ ಹೋಗ್ತಾಳೆ. ಕುಂತಿದೇವಿ ಹತ್ರ ಹೋಗ್ಲಿಕ್ಕೆ ಈಗ ಧೈರ್ಯ ಇಲ್ಲ. ಮೊದಲಿಗೆ ಹೋಗಲಿಲ್ಲ. ಯಾಕೆ?
ಪತಿಯ ಮೂಲಕವೇ ಬರಬೇಕು, ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡ್ಕೊಳ್ತಕ್ಕಂಥದ್ದು ಎನ್ನುವಂತಹ ದೃಷ್ಟಿಯಿಂದ ಶಾಸ್ತ್ರ ದೃಷ್ಟಿಯ ಮೊದಲಿಗೆ ಪಾಂಡುರಾಜನ ಹತ್ತಿರ ಹೋಗಿ ಪಾಂಡುರಾಜನ ಮೂಲಕ ಕುಂತಿದೇವಿ ಹತ್ರ ಪ್ರಾರ್ಥನೆ ಮಾಡಿ ವರವನ್ನು ಪಡ್ಕೊಂಡಿದ್ದಾಳೆ, ಮಂತ್ರೋಪದೇಶವನ್ನು ಪಡ್ಕೊಂಡಿದ್ದಾಳೆ. ಎರಡನೇ ಬಾರಿ ಮತ್ತೆ ಪಾಂಡುರಾಜನ ಹತ್ರ ಯಾಕೆ ಹೋಗಬೇಕು? ನೇರವಾಗಿ ಕುಂತಿದೇವಿ ಹತ್ರ ಕೇಳ್ಬೋದಲ್ಲ, ಧೈರ್ಯ ಇಲ್ಲ, ಭಯ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಳೆ, ಪಾಂಡುರಾಜನ ಹತ್ರ ಹೋಗ್ತಾಳೆ. ಕುಂತಿದೇವಿ ಯಾಕೆ ಕೊಡ್ತಾ ಇರಲಿಲ್ವೋ ಇದನ್ನೇ ಸಲ ಕೇಳಿದಾಗ ಅಂತ ಹೇಳಿದ್ರೆ, ಯಾಕೆ ಭಯ? ಕುಂತಿದೇವಿ ವರವನ್ನ ಅಂದ್ರೆ ಮಂತ್ರವನ್ನು ಉಪದೇಶ ಮಾಡುವಾಗ ಹೇಳಿರ್ತಕ್ಕಂಥ ನೀನು ಸಕೃತ ಆವರ್ತನಾಯ, ಒಂದು ಸಲ ಮಾತ್ರ ನೀನು ಮಗನನ್ನ ಪಡ್ಕೊಳ್ಬೇಕು ಅಂತ ಹೇಳುವಾಗ ಅವಳ ಮನಸ್ಸಲ್ಲಿದ್ದದ್ದೇನು? ಕುಂತಿ ಮನಸ್ಸಲ್ಲಿ ಈ ಮಂತ್ರವನ್ನ ಜಪ ಮಾಡು, ಒಬ್ಬ ದೇವತೆಯನ್ನ ಕರೆ, ಆ ಒಬ್ಬ ದೇವತೆಯಿಂದ ಒಬ್ಬನ ಮಗನನ್ನ ಪಡ್ಕೊಳ್ಬೇಕು ಎನ್ನುವಂತಹದ್ದು ಕುಂತಿಯ ಸಂಕಲ್ಪ, ಕುಂತಿಯ ಮನಸ್ಸಲ್ಲಿರ್ತಕ್ಕಂಥ ಭಾವನೆ. ಯಾವಾಗ ಮಂತ್ರೋಪದೇಶವನ್ನ ಮಾಡಿ ಕಂಡೀಷನ್ ಹಾಕಿದರೋ ಮಾತ್ರಿ ತಲೆಯಲ್ಲಿ ಬಂದಿರತಕ್ಕಂಥ ಆಲೋಚನೆ ಹೇಗಾದರೂ ಮಾಡಿ 2 ಮಕ್ಕಳನ್ನು ಪಡ್ಕೊಳ್ಬೇಕು. ಹೀಗೆ ಕುಂತಿ ಆಲೋಚನೆ ಒಂದಿದ್ರೆ ಮಾತ್ರಿ ಆಲೋಚನೆ ಮತ್ತೊಂದಿದೆ. ಆದ್ರಿಂದ ಮಾತ್ರಿ ಏನಾಗೋಯ್ತು, ಕುಂತಿ ಹೇಳಿರತಕ್ಕಂಥ ಮಾತನ್ನ ಮೀರಿ ಮಕ್ಕಳನ್ನು ಪಡ್ಕೊಂಡಿದ್ದಾಳೆ. ಆದ್ದರಿಂದ ಮತ್ತೊಮ್ಮೆ ಕುಂತಿ ದೇವಿಯನ್ನು ಹೋಗಿ ಕೇಳುವುದಕ್ಕೆ ಭಯ ಆಗುತ್ತೆ. ಆ ದೃಷ್ಟಿಯಿಂದ ಪುನಃ ತನ್ನ ಪತಿ ಪಾಂಡುರಾಜನ ಬಂದ್ಬಿಟ್ಟು ಮಂತ್ರವನ್ನು ಮತ್ತೊಮ್ಮೆ ತನಗೆ ಉಪದೇಶ ಮಾಡುವ ಹಾಗೆ ಅನುಗ್ರಹ ಮಾಡುವಂತ ಪಾಂಡುರಾಜನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದನ್ನ ಹೇಳ್ತಾರೆ ಆಚಾರ್ಯರು, ಪುನಃ ಮನೋಹ ಫಲವತ್ವಾಯ ಮಾದ್ರಿ ಸಂಪ್ರಾರ್ಥಯಾಮಾಸ ಪದಂತನುತ್ವ. ಮತ್ತೊಮ್ಮೆ ನನಗೆ ಆ ಮಂತ್ರ ಫಲವನ್ನು ಕೊಡುವಂತೆ ಮಾಡುವಂತ ಕುಂತಿದೇವಿ ಹತ್ರ ಹೇಳು ಅಂತ ಹೇಳಿದಾಗ ಆಯ್ತು ಅಂತ ಹೇಳ್ತಾನೆ ಪಾಂಡುರಾಜ. ಪಾಪ ಏನ್ ಮಾಡಬೇಕು, ಅವಳು ಹೇಳುವಾಗ ಹೇಳಿಬಿಡ್ತಾರೆ, ನೋಡಿ ಅವಳಿಗೆ 3 ಸೀರೆ ಕೊಡಿಸಿದ್ದೀರಾ, ನನಗೆ 2 ಸೀರೆ ಅಂದ್ರೆ ನನಗೂ 3 ಸೀರೆ ಬಂತು ಮನೇಲಿ ಹೇಳ್ತಾರೆ. ಹಾಗೆ ಏನ್ ಮಾಡ್ತಾರೆ, ಒಂದು ಸೀರೆ ಯಾಕೆ ಒಂದು ಸೀರೆ, ಏನೋ ಮನೆ ಕೊಡಿಸಿದ್ದಿಲ್ಲ, ಹಬ್ಬ ಬಂತು, ಇನ್ ಸೀರೆ, ಅಯ್ಯೋ ಆ ಸೀರೆ ಹೊಸದಿದೆ, ಮತ್ತೆ ಹೊಸ ಸೀರೆ ಇದೆ ಅಲ್ಲ, ಆ ಹೊಸ ಸೀರೆ ಉಟ್ಕೊಂಡು ಬಿಟ್ಟಿದ್ದೇನೆ, ಉಟ್ಕೊಂಡು ಅಳತಾ ಇಲ್ಲ, ಅಳತಾ ಆಗಲಿಲ್ಲ, ಆ ಸೀರೆನೆಲ್ಲೂ ನೋಡ್ಬಿಟ್ಟಿದ್ದಾರೆ, ನಾನು ಉಟ್ಕೊಂಡಿದ್ದನ್ನ ಸೀರೆನೆಲ್ಲೂ ನೋಡಿಬಿಟ್ಟಿದ್ದಾರೆ ಅಂದ್ರೆ ಅಳತಾ ಬಿಟ್ಟಿದೆ, ಯಾರೋ ನೋಡದೇ ಇರತಕ್ಕಂಥ ಹೊಸ ಸೀರೆ ಬೇಕು ಅಂತ ಹೇಳ್ತಾರೆ. ಹಾಗೆ ಮಾದ್ರಿದೇವಿ ವರವನ್ನೇನ ಕೊಟ್ಟು ಮಕ್ಕಳು ಬಂದರು, ಇನ್ನೊಂದು ಮಗು ಬೇಕು. ಯಾಕೆ ಅವಳಿಗೆ 3 ಮಕ್ಕಳಲ್ವಾ, ನನಗೂ 3 ಮಕ್ಕಳು ಬೇಕು ಎನ್ನುವಂತಹ ಆಸೆ. ಹಾಗಾಗಿ ಮತ್ತೊಮ್ಮೆ ಕುಂತಿದೇವಿ ಆ ವರವನ್ನ ಮಂತ್ರವನ್ನು ಉಪದೇಶ ಮಾಡುವಾಗೆ ಕೇಳಬೇಕು ಅಂತ ಮಾದ್ರಿ ಪಾಂಡುರಾಜನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಮಾದ್ರಿ ಮಾತು ಕೇಳಬೇಕಲ್ಲ, ಯಾಕೆ ಕುಂತಿದೇವಿ ಹೇಳಲಾದರೂ ಕೂಡ ಕಿರಿಯ ಪತ್ನಿಯ ಮೇಲೆ ಪ್ರೀತಿ ಜಾಸ್ತಿ. ಮಾತು ಪಾಂಡುರಾಜನಾಗಿ ದಶರಥ ಮಹಾರಾಜ ಕೌಶಲ್ಯ ಹಿರಿಯ ಪತ್ನಿ ಆದರೂ ಕೂಡ ಕೈಕಿ ಮೇಲೆ ವಿಶೇಷವಾಗಿರತಕ್ಕಂಥ ಪ್ರೀತಿ ಇತ್ತು, ಕಿರಿಯ ಪತ್ನಿ ಎಂಬಂತಹ ದೃಷ್ಟಿಯಿಂದ ಅದರಿಂದ ಅವಳಿಗೆ ವರ ಕೊಟ್ಟಿದೆ. ಹೀಗೆ ಕಿರಿಯ ಪತ್ನಿ ಎಂಬಂತಹ ದೃಷ್ಟಿಯಿಂದ ಮಾದ್ರಿ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ವಿಶೇಷ ಪ್ರೀತಿ ಅಭಿಮಾನ ಪಾಂಡುರಾಜನಿಗೂ ಇದೆ. ಅದರಿಂದ ಆಯ್ತು ಅಂತ ಒಪ್ಪಿಕೊಳ್ತಾನೆ. ಮಾದ್ರಿಯ ಮಾತನ್ನ ಒಪ್ಪಿಕೊಂಡು ಏನು ಮಾಡ್ತಾನೆ, ಹೋಗ್ತಾನೆ. ಹೋಗಿಬಿಟ್ಟು ಕುಂತಿ ಅಂತ ಹೇಳ್ತಾನೆ, ಮತ್ತೊಮ್ಮೆ ಮಾದ್ರಿಗೆ ಉಪದೇಶವನ್ನ ಮಾಡು, ಮತ್ತೊಂದು ಮಗು ಬೇಕು ಅಂತ ಅವಳಿಗೆ ಉಪದೇಶವನ್ನ ಮಾಡಿ ಮತ್ತೊಂದು ಮಗುವನ್ನ ಕರುಣಿಸುವಂತೆ ಮಾಡುವಂತ ಕುಂತಿ ಹತ್ರ ಪುನಃ ಹೋಗಿ ಕೇಳಿಕೊಳ್ತಾನೆ ಪಾಂಡುರಾಜ. ಖಡಕ್ಕಾಗಿ ಹೇಳಿಕೊಳ್ತಾನೆ. ಕುಂತಿ ಅದನ್ನು ನಿರೀಕ್ಷೆ ಮಾಡಿತ್ತು. ಪ್ರಾಯ ಕುಂತಿದೇವಿ ಪಾಂಡುರಾಜ ಹೇಳಬೇಕು ಅಂತಲ್ಲ, ಈ ರೀತಿ ಪ್ರಸಂಗ ಬರಬಹುದು ಎನ್ನುವಂತ ನಿರೀಕ್ಷೆಯಲ್ಲಿದ್ದಾಗ ಏನಾಗುತ್ತೆ, ಹೇಳದ ಕೂಡ ಉತ್ತರ ಕೊಟ್ಟು ಬಿಡದೆ. ನಿರೀಕ್ಷೆ ಮಾಡದೆ ಹೋದ್ರೆ ಈ ತರ ಒಂದು ಸಂದರ್ಭ ಪ್ರಸಂಗ ಬರಬಹುದು ಅಂತ ನಾವು ಊಹಿಸದೇ ಇದ್ದಾಗ, ಅಂತಹ ಪ್ರಸಂಗ ಬಂದಾಗ ಏನು ಉತ್ತರ ಕೊಡಬೇಕು ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಿ ಉತ್ತರ ಕೊಡ್ತೇವೆ. ನಮ್ಮ ನಿರೀಕ್ಷೆ ಹಾಗೆ ಇದ್ದಾಗ ಏನಾಗುತ್ತೆ, ಉತ್ತರ ಸಿದ್ಧವಾಗಿರುತ್ತೆ ಮನಸ್ಸಿನಲ್ಲಿ, ಹೇಳದ ಕೂಡ ಉತ್ತರ ಕೊಟ್ಬಿಡ್ತೇವೆ. ತಕ್ಷಣದಲ್ಲಿ ಕುಂತಿ ಉತ್ತರ ಕೊಡ್ತಾಳೆ. ಪ್ರಥಾ ಅವಾದಿ, ಕೂಡಲೇ ಉತ್ತರ ಕೊಟ್ಬಿಡ್ತಾಳೆ. ಏನು? ಕುಟಿಲ ಏಷ. ಮೊದಲ ಮಾತು ಕುಂತಿದ್ದು, ಇವಳು ಕುಟಿಲೆ ಅಂದ್ರೆ ಇವಳು ವಂಚಕಳು. ಕುಟಿಲ ಅಂದ್ರೆ ವಂಚಕ, ಮೋಸಗಾರ್ತಿ. ಅವಳು ವಂಚಕಳು, ಕುಟಿಲ ಅಂತ ಕುಂತಿದೇವಿ ಬಾಯಿಂದ ಬರತಕ್ಕಂಥ ಮಾತು. ಯಾಕೆ? ಮದಾಜ್ಞಾಮೃತೆ ದೇವವು ಆಹ್ವಯಾಮಾಸ ದಸರೋ. ನಾನು ಹೇಳಿದರೂ ಕೂಡ ಏನು ಹೇಳಿದ್ದಾರೆ ಕುಂತಿ ಉಪದೇಶ ಮಾಡುವಾಗ, ಈ ಮಂತ್ರವನ್ನ ಜಪ ಮಾಡಿ ಯಾವ ದೇವತೆಯನ್ನು ಕರಿತೀಯ ಆ ದೇವತೆ ಬಂದು ನಿನಗೆ ಮಗನನ್ನು ಕರುಣಿಸ್ತಾನೆ. ಎಲ್ಲ ಏಕವಚನದಲ್ಲಿ ಹೇಳಿದ್ರು. ಯಾವ ದೇವತೆಗಳನ್ನ ಕರಿತೀಯ ಆ ದೇವತೆಗಳೊಂದು ಮಕ್ಕಳನ್ನ ಕರುಣಿಸ್ತಾರೆ ಅಂತ ಹೇಳಿದ್ರೆ ಮಾತ್ರ ಆಲೋಚನೆ ಮಾಡಬೇಕು. ಹಾಗೆ ಹೇಳಲೇ ಇಲ್ಲ. ಯಾವ ದೇವತೆಯನ್ನ ಕರಿತೀಯ ಆ ದೇವತೆ ಬಂದು ಮಗನನ್ನ ಕರುಣಿಸ್ತಾನೆ ಅಂತ ಹೇಳಿದಾಗ ಅದನ್ನ ತಿಳ್ಕೊಂಡು ಏನು ಮಾಡ್ಬೇಕಂತ ಅವಳು ಒಬ್ಬ ದೇವತೆಯನ್ನು ಆಹ್ವಾನ ಮಾಡಬೇಕು.
ಒಂದು ಮಗುವನ್ನು ಪಡ್ಕೊಳ್ಬೇಕಿತ್ತು. ಏನು ಮಾಡಿದ್ದಾಳೆ ಅವಳು? ಮದಾಜ್ಞಾಮೃತೆ, ನಾನು ಹೇಳಿರ್ತಕ್ಕಂಥ ಆದೇಶವನ್ನ ಮೀರಿ ಅದನ್ನು ಧಿಕ್ಕರಿಸಿ ಏನು ಮಾಡಿದ್ದಾಳೆ? ದೇವವು ಆತ್ಮಯಾಮಾಸ, ಇಬ್ಬರು ಅವಳ ದೇವತೆಗಳನ್ನು ಇಬ್ಬರನ್ನ ಆಹ್ವಾನ ಮಾಡಿದ್ದಾಳೆ. ಆದ್ದರಿಂದ ಏಷಾ ಕುಟಿಲ, ಅವಳು ವಂಚಕಳು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ. ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ತಿರಸ್ಕಾರ ಮಾಡಿಬಿಡ್ತಾಳೆ. ಅತಃ ವಿರೋಧಂಚ ಮದಾತ್ಮಜಾನ ಕುರ್ಯಾದೇಶ ಇತ್ಯೇವ ಭೀತಾಂ ನಮ. ಅದರಿಂದ ಮುಂದೆ ಏನು ಮಾಡ್ತಾಳೆ? ಮತ್ತೊಮ್ಮೆ ವರವನ್ನು ಕೊಟ್ಟರೆ, ಮಂತ್ರೋಪದೇಶವನ್ನು ಮಾಡಿದ್ರೆ, ಇನ್ನೊಂದಿಷ್ಟು ಇಬ್ಬರು ಮೂರು ದೇವತೆಗಳನ್ನು ಕರೆದುಬಿಟ್ಟು ನನ್ನ ಮಕ್ಕಳ ವಿರೋಧವನ್ನ ಅವಳೇ ಮಾಡ್ತಾಳೆ. ಅವಳ ಮಕ್ಕಳಲ್ಲ, ನನ್ನ ಮಕ್ಕಳ ವಿರೋಧವನ್ನ ಸ್ವತಃ ಮಾದರಿಯೇ ಮಾಡಿಬಿಡಬಹುದು. ಆದ್ದರಿಂದ ನಾನು ಮತ್ತೊಮ್ಮೆ ಅವಳಿಗೆ ಆ ಮಂತ್ರವನ್ನು ಉಪದೇಶ ಮಾಡುವುದಿಲ್ಲ ಅಂತ ಹೇಳ್ತಾರೆ. ವಿರೋಧಂಚ ಮದಾತ್ಮಜಾನ ಏಷಾ ಕುರ್ಯ, ಮಕ್ಕಳ ವಿರೋಧ ಮಾಡುವುದು ಬಿಡುವುದು ಆಮೇಲೆ. ಅಣ್ಣಂದಿರು ಅಣ್ಣ ತಮ್ಮಂದಿರು ಕಲಹ ನಡೀತಾರೆ. ಕುಂತಿ ಹೇಳುವಂತಹ ಮಾತೇನು ಅಂದರೆ, ಮಕ್ಕಳು ಅಲ್ಲ, ಮಾದರಿಯೇ ನನ್ನ ಮಕ್ಕಳನ್ನು ವಿರೋಧ ಮಾಡತಕ್ಕಂಥ ಸಂದರ್ಭ ಬರಬಹುದು. ಆದ್ದರಿಂದ ಅವಳು ಮಾಡಬಾರದು ಅಂತ. ಯಾಕೆ? ನನ್ನ ಆಜ್ಞೆಯನ್ನು ಧಿಕ್ಕರಿಸಿ ಇಬ್ಬರನ್ನ ಕರೆದು ಬಿಟ್ಟಿದ್ದಾಳಲ್ಲ, ಅದನ್ನೇ ಅದೇ ತೋರಿಸಿಕೊಡುತ್ತೆ. ನನ್ನ ಮಕ್ಕಳ ಮೇಲೆ ವಿರೋಧವನ್ನು ಮುಂದೆ ಎಂದಾದರೂ ವಿಳೆ ಮಾಡಬಹುದು. ಆದ್ದರಿಂದ ಭೀತ, ನನಗೆ ಭಯ ಆಗಿದೆ, ಮಾದರಿಯಿಂದಲೇ ನನಗೆ ಭಯ ಆಗಿದೆ. ನನ್ನ ಮಕ್ಕಳಿಗೆ ಚಿಂತನೆ ಮಾಡಬಹುದು ಎಂಬಂತಹ ಭಯ ಮಾದರಿಯಿಂದ ನನಗೆ ಆಗ್ತಾ ಇದೆ. ಆದ್ದರಿಂದ ನಮಾಂತಂ ನಿಯೋಕ್ತಂ ಅರ್ಹ ಪುನರೇವ ರಾಜನ್, ಮತ್ತೊಮ್ಮೆ ಬೆಳಿಗ್ಗೆ ಮಂತ್ರೋಪದೇಶವನ್ನು ಮಾಡು ಅಂತ ನನಗೆ ನಿಯೋಗವನ್ನ ಆದೇಶವನ್ನು ಮಾಡೋದಕ್ಕೆ ಬರಬೇಡ ಅಂತ ಖಂಡಿತವಾಗಿ ಕುಂತಿ ಹೇಳಿಬಿಡ್ತಾಳೆ. ಇತೀರಿತೋಸೋ ವಿರಾಮ ಕ್ಷಿತೀಶ, ಖಡಕ್ಕಾಗಿ ಹೇಳಿದಾಗ ಸೈಲೆಂಟ್ ಆಗಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಪಾಂಡುರಾಜ ಮತ್ತೆ ಹೆಚ್ಚು ಒತ್ತಾಯವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಅಯ್ಯೋ ಪರವಾಗಿಲ್ಲ, ನಾನು ಹೇಳ್ತೇನೆ, ಈ ಸಲ ಆ ಥರ ಇಲ್ಲ, ಒಂದೇ ದೇವತೆಯನ್ನು ಕರಬೇಕು, ಇಬ್ಬರನ್ನ ಕರೆಯಬಾರದು ಅಂತ ನಾನೇ ಕಂಡೀಷನ್ ಹಾಕಿ ಹೇಳ್ತೇನೆ. ಆಯ್ತು, ಒಬ್ಬಳನ್ನೇ ಕರೀಲಿ. ಆ ರೀತಿಯಾಗಿರ್ತಕ್ಕಂಥ ಸಮಾಧಾನಕರ ಮಾತುಗಳು ಇಲ್ಲವೇ? ಯಾಕೆ ಕುಂತಿ ಖಡಕ್ಕಾಗಿ ಹೇಳಿದ್ದೀನು ಅಂದರೆ, ಮತ್ತೊಬ್ಬಳನ್ನು ಕರೆದ ಮೇಲೆ ಮೂರಾಗಿ ಬಿಡ್ತಾರೆ. ಮಾತೃ ದೇವಿಗೆ ವಿರೋಧವನ್ನು ಮಾಡಲಿಕ್ಕೆ ಸಮರ್ಥಳಾಗಿದ್ದಾಳೆ. ಆದ್ದರಿಂದ ನನಗೆ ಭಯ, ನನ್ನ ಮಕ್ಕಳ ಮೇಲೆ ವಿರೋಧವನ್ನು ಮಾಡಿಬಿಡ್ತಾಳೆ ಎಂಬಂತ ಭಯ ಇದೆ. ಆದ್ದರಿಂದ ನಾನು ಮತ್ತೊಮ್ಮೆ ಆ ಉಪದೇಶವನ್ನು ಮಾಡುವುದಿಲ್ಲ ಅಂತ ಕುಂತಿ ಹೇಳ್ತಕ್ಕಂಥ ಸಂಕಲ್ಪವೇ ಹಾಗೆ. ಲೌಕಿಕ ಫಲಗಳಿಗೋಸ್ಕರ ಸಾಧನೆಯನ್ನು ಮಾಡತಕ್ಕಂಥ ಸಮಯದಲ್ಲಿ ಎಡವಿ ಬಿದ್ದರೆ ಮತ್ತೆ ಫಲ ಇಲ್ಲ. ಆದರೆ ಲೌಕಿಕ ಫಲ ಯಾವುದೂ ಬೇಡ, ಭಗವಂತ ನಿನ್ನ ಅನುಗ್ರಹ ಮಾತ್ರ ಸಾಕು ಎಂಬಂತಹ ದೃಷ್ಟಿಯಿಂದ ಭಗವಂತನ ಜ್ಞಾನ ಭಕ್ತಿಗಳನ್ನು ಮಾತ್ರವೇ ಅಪೇಕ್ಷಿಸಿಕೊಂಡು ಮಾಡುವಂತಹ ಯಾವುದೇ ಸಾಧನೆ ಕ್ಷಣದಲ್ಲಿ ಎಡವಿದರು, ತಪ್ಪಿದರು, ಮರೆತರು, ಬಿಟ್ಟು ಹೋದರು, ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನರ್ಥ ಆಗುವುದಿಲ್ಲ. ಭಗವಂತ ಏನು ಮಾಡ್ತಾನೆ? ಮನ್ನಿಸ್ತಾನೆ, ಮುಂದೆ ಸಾಧನೆಯನ್ನು ಮಾಡಿಸ್ತಾನೆ. ಇಲ್ಲಿ ದಿನ ಮಾಡ್ತಾ ಪ್ರತಿ ಏಕಾದಶಿ ಉಪವಾಸ ಎಲ್ಲವನ್ನು ಮಾಡ್ತಾ ಇದ್ದೆ, ಅಸೌಖ್ಯ ಅದು ಆಗಿದ್ದಾಯ್ತು, ಆದ್ದರಿಂದ ಆಸ್ಪತ್ರೆ ಅನಿರೀಕ್ಷಿತವಾಗಿ ನನಗೆ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಆದರೆ, ಕೇವಲ ಭಗವಂತನ ಅನುಗ್ರಹಕ್ಕೋಸ್ಕರ ಮಾಡತಕ್ಕಂಥ ಯಾವುದೇ ಸಾಧನೆಯಲ್ಲಿ ತಪ್ಪಿದರೂ ಕೂಡ ಭಗವಂತ ಅದಕ್ಕೆ ಶಿಕ್ಷೆಯನ್ನು ಕೊಡುವುದಿಲ್ಲ. ಭಗವಂತ ಅದನ್ನು ತಪ್ಪು ಅಂತ ಪರಿಗಣನೆ ಮಾಡುವುದಿಲ್ಲ, ದೋಷವನ್ನು ಕ್ಷಮಿಸಿ ಬಿಡ್ತಾನೆ. ಆದರೆ ಐಹಿಕ ಸುಖಕ್ಕೋಸ್ಕರವೇ ಮಾಡತಕ್ಕಂಥ ಸಾಧನೆಯಲ್ಲಿ ಎಚ್ಚರ ತಪ್ಪಿ ಬಿದ್ದರೆ ಅದು ಫಲವನ್ನು ಕೊಡದೇ ಇರೋದಲ್ಲ, ಅದು ದುಷ್ಫಲವನ್ನು ಕೂಡ ಬೇಕಾದರೆ ಕೊಡಬಹುದು. ಆದ್ದರಿಂದ ಲೌಕಿಕ ಕರ್ಮಗಳನ್ನು ಮಾಡುವಾಗ ಎಷ್ಟು ಎಚ್ಚರದಿಂದಿರಬೇಕು, ಎಷ್ಟು ಸಾಲು ಬಹಳಷ್ಟು ಜಾಗ್ರತೆಯಾಗಿರಬೇಕು. ಆದ್ದರಿಂದ ಇವಳು ಪಡ್ಕೊಂಡಿರ್ತಕ್ಕಂಥ ಅದೇನು ಮಕ್ಕಳು ಬೇಕೆಂಬಂತಹ ದೃಷ್ಟಿಯಿಂದ ಅಲ್ವಾ, ಒಳ್ಳೆಯ ಮಕ್ಕಳು ಬೇಕು, ಭಗವಂತನ ಸೇವೆ ಆ ದೃಷ್ಟಿಯಿಂದ ಆ ಒಂದು ಅನುಸಂಧಾನದಿಂದ ಪಡ್ಕೊಂಡಿರ್ತಕ್ಕಂಥ ಒಂದು ಮಾದರಿಯಾಗಿದ್ದರೆ ಕುಂತಿ ಮತ್ತೊಮ್ಮೆ ಕೊಟ್ಟು ಬಿಡ್ತಾ ಇದ್ರು. ಅವಳ ಆಲೋಚನೆ ಇರುವಂಥದ್ದು ಅವಳಿಗೆ 3 ಇದ್ದರೆ ಕೊನೆಯ ಪಕ್ಷ 2 ಬೇಕು ಎಂಬಂತಹ ದೃಷ್ಟಿಯಿಂದ ಪಡ್ಕೊಂಡ್ಲಲ್ವಾ, ಅದರಿಂದ ಅವಳನ್ನು ಕುಟಿಲ ಅಂತ ಪರಿಗಣನೆ ಮಾಡಿಬಿಡ್ತಾಳೆ ಕುಂತಿದೇವಿ. ಮತ್ತೊಮ್ಮೆ ಮಕ್ಕಳನ್ನು ಕರುಣಿಸುವುದಕ್ಕೆ ಮಂತ್ರವನ್ನು ಉಪದೇಶ ಮಾಡುವುದಕ್ಕೆ ಯಾವ ಕಾರಣದಿಂದಲೂ ಒಪ್ಪಿಕೊಳ್ಳಿಲ್ಲ ಅಂತ ಅದನ್ನ ವರ್ಣನೆ ಮಾಡ್ತಾ ಇದ್ದ. ಹೀಗೆ ಅವಳನ್ನ ಕುಟಿಲ ಅಂತ ಸಂಬೋಧನೆ ಮಾಡಿ ಅದನ್ನ ನಿರಾಕರಣೆ ಮಾಡ್ತಾ ಇದ್ದಾರೆ ಅಂತ ಆ ಕಾರಣವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಇಲ್ಲಿ ಆಚಾರ್ಯರು ಅವರು ಒಬ್ಬ ದೇವತೆಯನ್ನ ಕರೆದರೋ ಇಬ್ಬರು ದೇವತೆಗಳನ್ನ ಕರೆದರೋ ಅಂತ ಪ್ರಶ್ನೆ. ಕುಂತಿದೇವಿ ಹೇಳಿದ್ದೇನು, ಒಂದು ಸಲ ಮಂತ್ರವನ್ನ ಜಪ ಮಾಡಿ ಒಬ್ಬ ದೇವತೆಯನ್ನ ಕರೆಯಬೇಕು, ನನಗೆ ಒಬ್ಬ ಭಗವನನ್ನ ಕರುಣಿಸ್ತಾನೆ ದೇವತೆ ಅಂತ ಹೇಳಿ ಮಂತ್ರೋಪದೇಶವನ್ನ ಮಾಡಿದ್ರು. ఇప్పుడు ಹೇಗೆ ಇಬ್ಬರನ್ನ ಕರೆದ್ರು, ಒಬ್ಬಳನ್ನೇ ಕರಿಬೇಕಿತ್ತು.
ಮತ್ತೆ ಈ ಒಬ್ಬನೇ ಮಗ ಹುಟ್ಟಬೇಕಿತ್ತು, ಅದು ಯಾಕೆ ಇಬ್ಬರು ಮುಂದರು, ಇಬ್ಬರನ್ನ ಕರೆದದ್ದು ಯಾಕೆ, ಇಬ್ಬರು ಮಕ್ಕಳು ಯಾಕೆ ತಿಳಿಸಿದ್ದು, ಈ ಅನೇಕ ಸಂದೇಹ ಪ್ರಶ್ನೆಗಳು ಬರಲಿಕ್ಕೆ ಅವಕಾಶ ಇದೆ. ಅದಕ್ಕೆ ನಿರ್ಣಯವನ್ನು ಆಚಾರ್ಯರು ಮುಂದಿನ ಶ್ಲೋಕಗಳಲ್ಲಿ ಕೊಡತಕ್ಕಂಥದ್ದು ಯಥಾಮತಿ ಆ ಭಾಗವನ್ನು ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳಿ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಜೀವಾಲಂ ವಿಷ್ಣುರ್ಮೇ ಪರಮಸ್ಮೃತ್ ಅಕ್ಷಯಂ ಕರ್ಮ ಯಸ್ಮಿನ್ ಪರೇಶ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮತಃ ಕೃತಿಯಂ ಯಸ್ಯ ವಿಷಂ ಸದಾಯಾಮಂ ಪ್ರೇಣಯಾಮೋ ವಾಸುದೇವಂ ದೇವತಾಮಂಡಲ ಕಂಠಮಂಡಲಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ